ಅಂಡ್ ಇಲ್ಲಿ ಹಾಕಿರೋದೇನಿದು ಬಿಲ್ಡಿಂಗ್ ಅಲ್ಲಿ ಹಾಕ್ಬಿಟ್ಟಿದ್ರ? ಹೌದು ಸರ್, ಗೋಲ್ಡ್ ಬಿಲ್ಡಿಂಗ್ ಅಲ್ಲ. ಔಟ್ಲುಕ್ ಅಂತ ಓಕೆ ಓಕೆ. ತಿಕ್ಕಾಗಿರೋದು ಬಿಲ್ಡಿಂಗ್ ಹಾಕೊಂಡಿದೀವಿ. ಅಂಡ್ ಇದು ನೀವು ಆರಾಮಾಗಿ ಒಂದು 6-7 ಜನ ಕುತ್ಕೊಳ್ಳೋಷ್ಟು ಜಾಗ ಇದೆ ಸರ್. ಓಕೆ. ಅಂಡ್ ಒಳ್ಳೆ ವೆಂಟಿಲೇಷನ್ ಕೂಡ ಇದೆ, ಚೆನ್ನಾಗಿದೆ. ಇದಕ್ಕಿಂತ ಇದಕ್ಕೆ ಹೋದ್ರೆ ಬೆಸ್ಟ್ ಇದೆ, ಈ ಈ ಈ ಪ್ರಾಡಕ್ಟ್ ಗಿಂತ ಇನ್ನೊಂದಕ್ಕೆ ಹೋಗೋಣ ಅದು ಇನ್ನೂ ಚೆನ್ನಾಗಿದೆ ಅಂತ ಹೇಳಿ ಅವ್ರ ಜೊತೆ ಕೂತ್ಕೊಂಡೇ ನಾವು ಡಿಸ್ಕಸ್ ಮಾಡ್ತಾ ಇದ್ರಿ. ಹೌದು. ಬಟ್ ನಮಗೇನ್ ಬೇಕೋ ಅದು ಸಿಗುತ್ತೆ. ಹೌದೌದು, ಸಿಗುತ್ತೆ ಅಲ್ವಾ? ನೀವೇನೋ ಆನ್ಲೈನ್ ಇಂದ ಒಂದು ಫೋಟೋ ತೆಗಿತೀರಾ, ಸೊ ನಮಗೆ ಇದೇ ಬೇಕು. ಹೌದು ಸರ್. ಕೊಡ್ತಾರೆ, ಅದಕ್ಕಿಂತ ಬೆಸ್ಟ್ ಇದ್ರೆ ಅವ್ರು ಇನ್ನೂ ಅದಕ್ಕಿಂತ ಬೆಸ್ಟ್ ಚೆನ್ನಾಗಿರೋದೇ ಕೊಡ್ತಾರೆ. ಓಕೆ ಓಕೆ, ಇದು ತುಂಬಾ ಒಳ್ಳೇದಾಯ್ತು. ಫ್ರಂಟ್ ಡೋರ್ ಬಗ್ಗೆ ಹೇಳಿ. ಹಾಗೆ ಫ್ರಂಟ್ ಡೋರ್ ಬಂದ್ಬಿಟ್ಟು ಒಂದೇ ಮರ ಮಾಡಿದೀವಿ ಸರ್. ಇದು 8x4 ಸೈಜು. ಒಂದೇನಾ ಇದು? ಒಂದೇ ಮರ ಸರ್. ಅದಕ್ಕೆ ಇದ್ರದ್ದು ಲುಕ್ಕೇ ಬೇರೆ ತರ ಇದೆ. ಬೇರೆ ತರ ಇದೆ. ಅಂಡ್ ಈ ನೋಸಿಂಗ್ ನೆಲ್ಲ ನೀವು ಬೇರೆ ಡೋರ್ಗಳಲ್ಲೆಲ್ಲ ಇದನ್ನ ಆಫ್ ರೋಡ್ ಮಾಡಿರ್ತಾ ಇದ್ವಿ. ಹೌದೌದು. ಹಿಂಗೆ ಸ್ವಲ್ಪ ಸಾಲಿಡ್ ಆಗಿ ಲುಕ್ ಕೊಡ್ಲಿ ಅಂತ ಹೇಳ್ಬಿಟ್ಟು ಇದನ್ನ ಹಂಗೇನೆ ಶಾರ್ಪ್ ಏಜ್ ಕೊಟ್ಟಿದ್ದೀರಾ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ವೀಕ್ಷಕರೇ, ಕನ್ನಡಕೋರ ಲಾಗಲ್ಲಿ ಇವಾಗಂತೂ RCC ಕಂಪನಿಯವ್ರದ್ದು ರೆಗ್ಯುಲರ್ ಹವಾ ಅಂತಲೇ ಹೇಳ್ಬೋದು. ಎಲ್ಲ ರೀತಿಯ ಬಿಲ್ಡಿಂಗ್ಸ್ಗಳನ್ನು ತೊಗೊಂಬರ್ತಾ ಇರ್ತಾರೆ. ತುಂಬ ಜನ ಕೇಳಿದೆ, ಸರ್ ನಮ್ಮದು ಹಾಫ್ ಸೈಟ್ ಇದೆ, ಮುಕ್ಕಾಲು ಸೈಟ್ ಇದೆ, ಮಾಡ್ಬೋದಾ, ಮನೆ ಕಟ್ಕೊಡ್ತಾರೆ RCC ಅವರು ಅಂತ ಹೇಳ್ತಾ ಇದ್ರೆ, ನಿಮ್ಮದು ಹಾಫ್ ಸೈಟ್ ಇರಲಿ, ಮುಕ್ಕಾಲು ಸೈಟ್ ಇರಲಿ, ಫುಲ್ ಸೈಟ್ ಇರಲಿ, ಡಬಲ್ ಸೈಟ್ ಇರಲಿ, ಅಥವಾ ಕಮರ್ಷಿಯಲ್ ಕಾಂಪ್ಲೆಕ್ಸೇ ಕಟ್ಟಬೇಕಂದ್ರೂ ಕೂಡ RCC ಅವರು ನಿಮ್ಮದು ಎಲ್ಲ ರೀತಿಯ ಮನೆಗಳನ್ನು ಕಟ್ಸ್ಕೊಡ್ತಾರೆ. RCC ಅಂದ್ರೇ ರಿಲಯಬಲ್ ಕನ್ಸಲ್ಟೆಂಟ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ಸ್. ರಿಲಯಬಲ್ ಆಗಿರುವಂಥ ಕನ್ಸ್ಟ್ರಕ್ಷನ್ಸ್ ನಿಮ್ಗೆ ಬೇಕು, ಅಫೋರ್ಡೆಬಲ್ ಆಗಿರಬೇಕು ಅಂದರೆ ಡೆಫಿನೆಟ್ಲಿ ಅವ್ರು ಕೊಟ್ಟೆ ಕೊಡ್ತಾರೆ. ಆ್ಯಂಡ್ ಇಡೀ ಮಾರ್ಕೆಟಲ್ಲಿ ಯಾರೂ ಕೊಡಲ್ಲ. 1575 ರೂಪಾಯಿ ಪರ್ ಸ್ಕ್ವೇರ್ ಫೀಟಿಂದ ಇವ್ರದ್ದು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಅಗತ್ಯಕ್ಕೆ ತಕ್ಕಾದಂತಹ 9 ಪ್ಯಾಕೇಜಸ್ಗಳಿದೆ ವೀಕ್ಷಕರೇ. ಸೊ ನಿಮಗೆ ಹಾಫ್ ಸೈಟಲ್ಲಿ ಕಟ್ಟಬೇಕು, ಫುಲ್ ಸೈಟಲ್ಲಿ ಕಟ್ಟಬೇಕು, ಡಬಲ್ ಸೈಟಲ್ಲಿ ಕಟ್ಟಬೇಕು, ಯಾವ ರೀತಿ ಪ್ಯಾಕೇಜಸ್ ಬೇಕು, ಬೇಸಿಕ್, ಮೀಡಿಯಂ, ಪ್ರೀಮಿಯಂ ಯಾವುದು ಬೇಕಾದರೂ ಕೂಡ ಕಟ್ಕೊಡ್ತಾರೆ. ಆ್ಯಂಡ್ ಇವತ್ತು ಕೂಡ ನೀವು ನೋಡ್ತಾ ಇರ್ಬೋದು, ಸಕ್ಕದಾಗಿರೋದೊಂದು ಮುಕ್ಕಾಲು ಸೈಡಲ್ಲಿ ಕಟ್ಟಿರೋಂಥ ಮನೆ ಅಂತ ಹೇಳ್ಬೋದು. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ RCC ಕಂಪನಿ ಕಡೆಯಿಂದ ಹನುಮಂತ್ ಸರ್ ಇದ್ದಾರೆ. ಬನ್ನಿ ಅವ್ರನ್ನ ಕರೆಯೋಣ, ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಸೊ ಎಲ್ಲಾ ರೀತಿ ಮನೆ ತಗೊಂಡ್ಬರ್ತಾ ಇದ್ರೆ ಇವಾಗ. ಫಸ್ಟ್ ದೊಡ್ಡ ಮನೆ, ಆಮೇಲೆ ಮೀಡಿಯಂ ಮನೆ, ಇವತ್ತೊಂದು ಮುಕ್ಕಾಲ್ ಸೈಡ್ ಅಲ್ಲಿ ಕಟ್ಟಿರುವಂತ ಒಂದು ಮನೆ. ಯಾವ ಏರಿಯಾದಲ್ಲಿ ಇದೀವಿ ಸರ್ ನಾವೀಗ? ದಾಸಂಪುರದಲ್ಲಿ ಇದೀವಿ ಸರ್. ಕ್ಲೈಂಟ್ ನೇಮ್ ಏನು ಸರ್? ಕ್ಲೈಂಟ್ ನೇಮ್ ಬಂದ್ಬಿಟ್ಟು ರಂಜಿತ್ ಅಂತ ಹೇಳ್ಬಿಟ್ಟು. ರಂಜಿತ್ ಅಂತ ಹೇಳ್ಬಿಟ್ಟು. ಸರ್ ಈ ಸೈಟ್ ಅಲ್ಲಿ ಏರಿಯಾ ಎಷ್ಟಿದೆ ಇದು? ಸರ್ ಇದು ಆಲ್ಮೋಸ್ಟ್ 750 ಸ್ಕ್ವೇರ್ ಫೀಟ್ ಬರುತ್ತೆ ಸರ್. 750 ಸ್ಕ್ವೇರ್ ಫೀಟ್. ಸ್ವಲ್ಪ ನ್ಯಾರೋ ಆಗಿರೋ ಸೈಟ್ ಇದು. ಸ್ವಲ್ಪ ನ್ಯಾರೋ ಆಗಿರೋದು. ಆಲ್ಮೋಸ್ಟ್ ಒಂದು 24-25ಗೆ ಒಂದು 31 ಸ್ಕ್ವೇರ್ ಫೀಟ್ ಯೂಸ್ ಆ ತರ ಬರುವಂತದ್ದು. ಎಷ್ಟು ಫ್ಲೋರ್ ಕಟ್ಟಿದ್ದೀರಾ ಇಲ್ಲಿ? ಸರ್ ಇದು ಆಲ್ಮೋಸ್ಟ್ G+4 ಅಂತ ಹೇಳ್ಬೋದು. G+4 ರೆಂಟಲ್ ಇದೆಯಾ ಇಲ್ಲಿ? ರೆಂಟಲ್ ಇದೆ, 2 ಫ್ಲೋರ್ ರೆಂಟಲ್ ಇದೆ. ಡೆಡ್ ಎಂಡ್ ಸೈಟ್ ಆಗಿರೋದ್ರಿಂದ ಪಾರ್ಕಿಂಗ್ ಎಲ್ಲ ಏನ್ ರಿಕ್ವೈರ್ಮೆಂಟ್ ಆಚೆ ಇಲ್ಲ ಅಂತ ಹೇಳ್ಬಿಟ್ಟು ಸ್ಮಾಲ್ ಒಂದು 2 ವೀಲರ್ಸ್ ಪಾರ್ಕಿಂಗ್ ಒಳಗಡೆ ಇಟ್ಕೊಂಡಿದೀವಿ. ಅಂಡ್ ಕಾಂಪೌಂಡ್ ಪಕ್ಕನೂ ಸ್ವಲ್ಪ ಲೇಔಟ್ ಅವ್ರ ಕಡೆಯಿಂದ ಒಂದು ಎಕ್ಸಸ್ ಜಾಗ ಇದೆ, ಅದನ್ನು ಕೂಡ ಗಾರ್ಡನಿಂಗ್ ಇಲ್ಲ ಅಂದ್ರೆ ಯುಟಿಲೈಸ್ ಮಾಡಿದ್ದೀರಾ ಅದನ್ನು ಕೂಡ. ಓಕೆ, ಎಷ್ಟು ಚದರ ಕಟ್ಟಿರುವಂತದ್ದು ಸರ್ ಇದು ಕಂಪ್ಲೀಟ್ ಆಗಿ? ಇದು ಅಪ್ರಾಕ್ಸಿಮೇಟ್ಲಿ ಒಂದು 34ರಿಂದ 35 ಚದರ ಇದೆ. 35 ಚದರ ಕಟ್ಟಿದ್ದೀರಾ. ಫ್ಲೋರ್ ವೈಸ್ ಹೇಳ್ಬೇಕಂದ್ರೆ ಏನೇನ್ ಮಾಡಿದ್ದೀರಾ ಇಲ್ಲಿ? ಫಸ್ಟ್ ಗ್ರೌಂಡ್ ಫ್ಲೋರ್ ಅಲ್ಲಿ ನಾನು ಹೇಳ್ದಂಗೆ ಒಂದು ಸ್ಮಾಲ್ ಪಾರ್ಕಿಂಗ್ ಇದೆ, 1 BHK ಮನೆ ಇದೆ. ಮೇಲ್ಗಡೆನೂ ಕೂಡ ಸೇಮ್ 1 BHK ಸ್ಪೇಷಿಯಸ್ 1 BHK ಮನೆ ಇದೆ. ಅಲ್ಲಿ ಅದ್ರ ಮೇಲ್ಗಡೆಯಿಂದ ಓನರ್ ಮನೆ ಸ್ಟಾರ್ಟ್ ಆಗುತ್ತೆ. ಡೂಪ್ಲೆಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಡೂಪ್ಲೆಕ್ಸ್, ಓಕೆ ಓಕೆ, ಟ್ರಿಪ್ಲೆಕ್ಸ್ ಅಂತಾನೆ ಹೇಳ್ಬೋದು. ಟ್ರಿಪ್ಲೆಕ್ಸ್. ಮೇಲ್ಗಡೆ 2 ಬೆಡ್ರೂಮ್ ಇದೆ. ಗ್ರೌಂಡ್ ಓನರ್ ಮನೆ ಸ್ಟಾರ್ಟ್ ಆಗೋ ಕಡೆ ಕಿಚನ್ ಇದೆ,
ಲಿವಿಂಗ್ ಏರಿಯಾ ಇದೆ, ತುಂಬಾ ಸ್ಪೇಷಿಯಸ್ ಆಗಿ. ಮತ್ತೆ ಅದ್ರ ಮೇಲ್ಗಡೆ 2 ರೂಮ್ ಇದೆ, ಅದ್ರ ಮೇಲ್ಗಡೆ ಒಂದು ಎಕ್ಸ್ಟ್ರಾ ರೂಮ್ ಕೂಡ ಇದೆ. ಓಕೆ, ಈ ಮನೆ ಕಟ್ಟೋದಕ್ಕೆ ಟೈಮ್ ಎಷ್ಟು ತಗೊಂಡಿ ಸರ್ ತಾವು? ಸರ್ ಇದನ್ನು ಕೂಡ 1 year ಆಯ್ತು ಸರ್. 1 ವರ್ಷ ತಗೊಂಡ್ರೆ? 1 ವರ್ಷ. ಬಜೆಟ್ ಏನಾಯ್ತು ಸರ್ ಈ ಮನೆದು? ಬಜೆಟ್ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 55 ಇಂದ 58 lakhs ಗಂಟ ಬಂದಿದೆ ಅರೌಂಡ್ ಅಲ್ಲಿ. ಓಕೆ ಓಕೆ. ಯಾಕಂದ್ರೆ ಇದರಲ್ಲಿ ಸ್ವಲ್ಪ ನಾನ್ ಟೆಂಡರ್ ಐಟಮ್ಸ್ ಕೂಡ ಜಾಸ್ತಿ ಬಂತು, ಯಾಕಂದ್ರೆ ಪ್ರೀಮಿಯಂ ಪ್ಯಾಕೇಜ್ ತಗೊಂಡು ಮಾಡಿದ್ದು. ಅದಕ್ಕೆ ಆಮೇಲೆ ಓನರ್ ರಿಕ್ವೈರ್ಮೆಂಟ್ ಪ್ರಕಾರ ಅವನ್ನೆಲ್ಲ ಅಪ್ಡೇಟ್ ಮಾಡ್ತಾ ಹೋದ್ರೆ. ಹೌದು ಸರ್, ಅದ್ರ ಪ್ರಕಾರನೇ ಚೇಂಜಸ್ ಮಾಡ್ಕೊಂತ ಎಲ್ಲ ಮಾಡ್ಕೊಂಡು. ಇಂಟೀರಿಯರ್ ಯಾರು ಮಾಡಿ ಸರ್ ಇದು? ಇಂಟೀರಿಯರ್ ನಮ್ಮ ಟೀಮೇನೆ ಮಾಡಿದ್ದು. ನಿಮ್ಮ ಟೀಮೇ ಮಾಡಿರೋದು? ಟೀಮೇ ಮಾಡೋದು. ಬಟ್ ಏನು ಅಂತಂದ್ರೆ ಲೈಕ್ ಡೈರೆಕ್ಟ್ ಓನರ್ ಸ್ವಲ್ಪ ಅವ್ರಿಗೂ ಟೈಮ್ ಇತ್ತು, ನಾವು ಲೇಬರ್ ಕೊಟ್ಬಿಟ್ಟು ನಮ್ಮ ಲೇಬರ್ ಕಳಿಸ್ಬಿಟ್ಟು ಇಂಟೀರಿಯರ್ ಮಾಡಿರುವಂತದ್ದು. ಓಕೆ ಸರ್, ಓನರ್ ಅವೈಲೇಬಲ್ ಇದಾರೆ? ಮಾತಾಡ್ಬೋದಾ? ಅವೈಲೇಬಲ್ ಇದ್ದಾರೆ, ಸಿಗ್ತಾರಾ? ಸಿಗ್ತಾರೆ. ಓಕೆ ಸೂಪರ್. ಸೊ ವೀಕ್ಷಕರೇ, ಮನೇನು ಸೂಪರ್ ಆಗಿದೆ, ಓನರು ಸಿಗ್ತಾರೆ ನಿಮಗೆ. ಯಾಕಂತಂದ್ರೆ ನೋಡಿ, ಮುಕ್ಕಾಲ್ ಸೈಡ್ ಅಲ್ಲಿ ಮಾಡಿರುವಂತದ್ದು. ಸರ್ ಈ ರೀತಿ ಆಡ್ ಸೈಡ್ ಗಳನ್ನು ಮಾಡ್ತೀರಾ ನೀವು? ಖಂಡಿತ ಸರ್. ಹಾಫ್ ಮುಕ್ಕಾಲು ಕೋಚಾ ಬರ್ತಾ ಇದೆ, 750 900 ಸ್ಕ್ವೇರ್ ಫೀಟ್ ಈ ತರದಲ್ಲೇ ಡೂಪ್ಲೆಕ್ಸ್ ಹೋಗಕ್ಕಾಗುತ್ತೆ ಸರ್. 30-40 ಡೂಪ್ಲೆಕ್ಸ್ ಅಂದ್ರೆ ಸ್ವಲ್ಪ ಬಜೆಟ್ ಜಾಸ್ತಿ ಆಗ್ಬಿಡುತ್ತೆ. ಓಕೆ ಓಕೆ. ಅದಕ್ಕೋಸ್ಕರ ನೀವು ಆಫ್ ಸೈಡ್ ಅಲ್ಲಿ ಡೂಪ್ಲೆಕ್ಸ್ ಹೌಸ್ಗಳು ಹೋದಾಗ ಏನಾಗುತ್ತೆ, ಸ್ವಲ್ಪ ಬಜೆಟ್ ಓನರ್ಗಳಿಗೆ ಬಜೆಟ್ ಕಮ್ಮಿ ಆಗುತ್ತೆ. ಅಂಡ್ ಬೇಕಾಗಿರೋಷ್ಟು ಇವಾಗ ಸ್ಟ್ಯಾಂಡರ್ಡ್ ಸೈಜ್ಗೆ ರೂಮ್ ಸೈಜಸ್ ಎಲ್ಲ ಸಿಕ್ಬಿಡುತ್ತೆ. ಅಂಡ್ ಗ್ರೌಂಡ್ ಅಲ್ಲೂ ಹಾಲ್ ಎಷ್ಟು ಬೇಕೋ ಅಷ್ಟಿರುತ್ತೆ. ಮೇಜರ್ ಆಗಿ ಏನಂದ್ರೆ ಮೇಂಟೆನೆನ್ಸ್, ಕ್ಲೀನಿಂಗ್ ಎಲ್ಲ ಈಸಿ ಆಗುತ್ತೆ ಅಂತ ಹೇಳ್ತೀರಾ. ಸೊ ನೀವು ರೆಡಿ ಇದ್ದೀರಾ? RCC ಕಂಪನಿಯವರು ಯಾವುದೇ ರೀತಿ ಕನ್ಸ್ಟ್ರಕ್ಷನ್ ಕೊಟ್ಟರು ಮಾಡಕ್ ರೆಡಿ ಇದ್ದೀರಾ? ನಾವು ಮಾಡಕ್ ಎನಿ ಬಜೆಟ್ಗೂ ಕೂಡ ಮಾಡ್ಕೊಡ್ತೀರಾ? ಬಜೆಟ್ ವಿತ್ ಇಂಟೀರಿಯರ್. ಇನ್ನು ಕಮಿಂಗ್ ಡೇಸ್ ಅಲ್ಲಿ ನಮ್ದು ಏನೋ ಬಜೆಟೆಡ್ ಹೌಸಸ್ ಕೂಡ ಇದೆ. ಲೈಕ್ ಬರೀ ಬಾಡಿಗೆಗೆ ಅಂತಾನೆ ಬಿಲ್ಡ್ ಮಾಡಿರೋದು, ಲೋ ಬಜೆಟ್ ಅಲ್ಲಿ ಮಾಡಿರೋದು. ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ನಾವು ಅದನ್ನು ಕೂಡ ತಿಳಿಸ್ಕೊಡ್ತೀರಾ ಅಲ್ವಾ? ಸೊ ವೀಕ್ಷಕರೇ, ವಿಡಿಯೋ ಸೂಪರ್ ಆಗಿರುತ್ತೆ ಅಂತ ಹೇಳ್ಬೋದು. ಓನರ್ ರಿವ್ಯೂ ಕೂಡ ತಗೊಳ್ಳೋಣ. ಸೊ ನಿಮ್ಗೊಂದು ಐಡಿಯಾ ಬರುತ್ತೆ, ಹೌದಲ್ಲಪ್ಪ, ಚಿಕ್ಕ ಜಾಗ ಇದ್ರೂ ಕೂಡ ಇಷ್ಟು ಸೂಪರ್ ಆಗಿ ಕಟ್ಬೋದು ಅಂತ ಹೇಳ್ಬಿಟ್ಟು. ಆ್ಯಂಡ್ ಐಡಿಯಾ ಅಷ್ಟೇ ಅಲ್ಲ, ಒಂದು ಸರ್ವಿಸ್ ಕೂಡ ಸಿಗುತ್ತೆ. ನಿಮ್ಗೇನಾದ್ರೂ ಒಳ್ಳೆ ಸರ್ವಿಸ್ ಬೇಕು, ಕ್ವಾಲಿಟಿ ಮನೆ ಬೇಕು, ಅಫೋರ್ಡಬಲ್ ರೇಟ್ ಬೇಕು ಅಂದ್ರೆ RCC ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಬನ್ನಿ ನೋಡ್ಕೊಂಬರೋಣ. ಸರ್ ಬನ್ನಿ ಸರ್, ಹೋಗೋಣ. ಫಸ್ಟ್ ಫ್ರಂಟ್ ಎಲಿವೇಶನ್ ಎಕ್ಸ್ಪ್ಲೇನ್ ಮಾಡಿ ನಮಗೆ, ಏನೇನು ಮಾಡಿದ್ರೆ ಮನೆಯಲ್ಲಿ? ಫ್ರಂಟ್ ಎಲಿವೇಶನ್ ಅಲ್ಲಿ ಅಂತಂದ್ರೆ ನೀವು ನೋಡಬಹುದು, ಗ್ರೌಂಡ್ ಫಸ್ಟ್ ಬಾಡಿಗೆ ಮನೆ ಇರೋದ್ರಿಂದ ಅಲ್ಲೆಲ್ಲೂ ಬಾಲ್ಕನೀಸ್ ಎಲ್ಲ ಏನು ಕೊಟ್ಟಿಲ್ಲ. ಓಕೆ. ಫ್ರಂಟ್ ಗೇಟ್ ಪಕ್ಕದಲ್ಲಿ, ಗೇಟ್ಗೂ ಕೂಡ ನೀವು ಫಂಡರ್ಮ್ಯಾಕ್ ಶೀಟ್ ಯೂಸ್ ಮಾಡಿದೀವಿ, SS ಮಾಡಿದೀವಿ, ನೋಡೋಣ ಅಲ್ಲಿ. ಓಕೆ ಓಕೆ. ಅದಕ್ಕೆ ಪಕ್ಕದಲ್ಲಿ ನಾವು ವುಡನ್ ಫಿನಿಶ್ಡ್ ಟೈಲ್ಸ್ ಯೂಸ್ ಮಾಡಿದೀವಿ. ಅದ್ರ ಮೇಲ್ಗಡೆ ಗ್ರೂ ಕೊಟ್ಬಿಟ್ಟು ಸಿಂಪಲ್ ಆಗಿ ಟೆಕ್ಸ್ಚರ್ ಪೇಂಟ್ ಮಾಡಿದೀವಿ. ಅದ್ರ ಮೇಲ್ಗಡೆ ಅಂದ್ರೆ ಬಾಲ್ಕನಿ, ಅದು ಬಾಲ್ಕನಿ ನಾವು ಬಾಲ್ಕನಿ ನೋಡಿ ರೂಫ್ ಹೈಟ್ ನ ಬಿಟ್ಬಿಟ್ಟು ಸಜ್ಜಾ ಲೆವೆಲ್ ಅಲ್ಲೇ ನಾವು ರೂಫ್ ಕ್ಯಾಸ್ಟ್ ಮಾಡ್ಕೊಂಡಿದೀವಿ. ಬಿಕಾಸ್ ಆ ಬಾಲ್ಕನಿ ಒಂದು ಕಾಂಪ್ಯಾಕ್ಟ್ ಆಗಿ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು. ಓಕೆ. ಅಂಡ್ ಅದಕ್ಕೆ ಟೈಲಿಂಗ್ ಕೂಡ 2x4 ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದೀವಿ, ಗೋಲ್ಡ್ ಬೀಡಿಂಗ್ಸ್ ಯೂಸ್ ಮಾಡಿದೀವಿ. ಅಂಡ್ ಈ ಕಡೆ ಪಕ್ಕದಲ್ಲಿ ಬಂದ್ರೆ ನಮಗೆ PVC CNC ಕಟಿಂಗ್ ಶೀಟ್ಸ್ ಯೂಸ್ ಮಾಡಿದೀವಿ. ಓಕೆ. ಅಂಡ್ ಅದ್ರ ಮೇಲ್ಗಡೆ ಸೇಮ್ ವುಡ್ ಡಿಸೈನ್ ಟೈಲ್ಸ್ ಇಲ್ಲೇನು ಯೂಸ್ ಮಾಡಿದ್ವಲ್ಲ ಅದನ್ನೆಲ್ಲ ಮೇಲೆ ಯೂಸ್ ಮಾಡಿದೀವಿ. ಮತ್ತೆ ಟೆಕ್ಸ್ಚರ್ ಪೇಂಟ್ಸ್, ಅದ್ರ ಮೇಲ್ಗಡೆ ಗ್ರೂ ಡಿಸೈನ್ ಮತ್ತೆ ಪೇಂಟ್ ಯೂಸ್ ಮಾಡಿದೀವಿ. ಅದು ಮಾಸ್ಟರ್ ಬೆಡ್ರೂಮ್ ಬಾಲ್ಕನಿ ಬರುತ್ತೆ. ಮಾಸ್ಟರ್ ಬೆಡ್ರೂಮ್ ಇದು ಬಾಲ್ಕನಿ. ಅದ್ರ ಮೇಲ್ಗಡೆ ಇರೋ ಸ್ಮಾಲ್ ಬಾಲ್ಕನಿ ಬಂದು ಮಾಸ್ಟರ್ ಬೆಡ್ರೂಮ್. ಇದು ದೊಡ್ಡದ ಬಾಲ್ಕನಿ ಬಂದ್ಬಿಟ್ಟು ಲಿವಿಂಗ್ ಇಂದಾನೆ ಬಾಲ್ಕನಿ ಇದು. ಅದಕ್ಕೆ ಆಮೇಲೆ ಸ್ಲೈಡಿಂಗ್ ಡೋರ್ಗೆ ಒಂದು ಸೇಫ್ಟಿ ಇರಲಿ ಅಂತ ಹೇಳ್ಬಿಟ್ಟು ಒಂದು ಕೊಲಾಪ್ಸಬಲ್ ಗೇಟ್ ಕೂಡ ಇಲ್ಲಿ ಕೊಲಾಪ್ಸಬಲ್ ಗೇಟ್ ಹಾಕ್ಬಿಟ್ಟಿದ್ದೀರಾ ಇಲ್ಲಿ ಅಲ್ವಾ? ಓಕೆ ಸೂಪರ್. ಬನ್ನಿ ಸರ್ ಮುಂದೆ ಹೋಗೋಣ, ಕಂಪ್ಲೀಟ್ ಆಗಿ ವಿವರಣೆ ನೋಡೋಣ. ಫ್ರಂಟ್ ಎಲಿವೇಶನ್ ಏನೋ ಹೇಳಿದ್ರೆ, ಈ ಕೆಳಗಡೆ ಎಲಿವೇಶನ್ ಅಲ್ಲಿಂದ ಕಾಣಿಸ್ತಾ ಇರಲಿಲ್ಲ. ಸೊ ಇಲ್ಲಿ ಹೇಳಿ ಸರ್, ಇದೇನಿದು? ಸರ್ ಇಲ್ಲಿ ಅದೇ ಸರ್ ವುಡ್ ಫಿನಿಶ್ ಟೈಲ್ಸ್. ಹೌದು ಸರ್, ಇದೇನಂದ್ರೆ ಲೇಟೆಸ್ಟ್ ಟ್ರೆಂಡ್ ಇದೇ ನಡೀತಾ ಇರೋದು. 8 ಇಂಚ್ಗೆ 3 ಅಡಿ ಅಲ್ವಾ ಇದು? 8 ಇಂಚ್ಗೆ 2 ಫೀಟ್ ಸರ್. 2 ಫೀಟ್ ಇದು? ಹಾಂ ಸರ್. ಓಕೆ ಸೂಪರ್. ಅಂಡ್ ಇದು ಎದುರುಗಡೆ ಇದು ಯಾರು ನೀವು ಮಾಡ್ಕೊಟ್ಟಿದ್ದು, ಅವರೇ ಮಾಡ್ಕೊಂಡಿದ್ದು? ಇದು ಓನರ್ ಮಾಡ್ಕೊಂಡಿರೋದು. ಈ ಕಡೆ ಬನ್ನಿ. ಸೊ ಇದು ಗೇಟ್ ಎಕ್ಸ್ಪ್ಲೇನ್ ಮಾಡಿ. ಗೇಟ್ ಬಂದ್ಬಿಟ್ಟು ಸರ್ ನಮ್ದ್ರಲ್ಲಿ ಪ್ಯಾಕೇಜ್ ಅಲ್ಲಿ MS ಗೇಟ್ ಇತ್ತು, ಅದನ್ನ ಸ್ವಲ್ಪ ಎಕ್ಸ್ಟ್ರಾ ಬಜೆಟ್ಸ್ ಹಾಕಿ ಓನರ್ SSL ಮಾಡೋಣ, SSL ಮಾಡಿ ಲೈಕ್ ವುಡ್ ಫಿನಿಶ್ಡ್ ಫೆಂಡರ್ಮ್ಯಾಕ್ಸ್ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ ಅಲ್ವಾ? ಈ ಕಡೆ ಬಂದ್ರೆ ಇದು ಬಂದ್ರೆ ಇದು ಲೈಕ್ ನ್ಯಾಚುರಲ್ ಕ್ಲೈಡಿಂಗ್ ಡಿಸೈನ್ ಬರ್ಲಿ ಅಂತ ಹೇಳಿ ಒಂದು ಸಿಂಪಲ್ ಆಗಿ ಒಂದು ನೇಮ್ ಬೋರ್ಡ್ಗೆ ಅಂತ ಹೇಳಿ ಕೊಟ್ಟಿದ್ದೀವಿ. ಎಂಬೋಸ್ಡ್ ಟೈಲ್ಸ್ ಹಾಕ್ಬಿಟ್ಟಿದ್ದಾರೆ. ಕಾಸ್ಟ್ ಏನಾಗುತ್ತೆ ಸರ್ ಇದ್ರದ್ದು? ಇದು ಆಲ್ಮೋಸ್ಟ್ ಒಂದು 45 ರೂಪೀಸ್ ಇದೆ ಸರ್. 45 ಆಗುತ್ತೆ. ಓಕೆ ಸೂಪರ್ ಸರ್. ಸರ್ ಇಲ್ಲಿ ಪಾರ್ಕಿಂಗ್ ಅಲ್ಲಿ ಫಸ್ಟ್ ಕೆಳಗಡೆ ಹಾಕಿರೋದು ಏನಿದು? ಲಪೋತ್ರನೇ ಸರ್. ಲಪೋತ್ರನೇ ಹಾಕಿದ್ರೆ ಇದು ಕಾಸ್ಟ್ ಇದು 120 ರೂಪೀಸ್ ಕಾಸ್ಟಿಂಗ್. 120 ರೂಪೀಸ್. ಅಂಡ್ ಸಂಪ್ ಎಷ್ಟಿದೆ ಸರ್ ಇಲ್ಲಿ? ಒಂದು ಸಂಪ್ ಇದೆ, ಒಂದು ಬೋರ್ ಇದೆ. ಓಕೆ. ಬೋರ್ ಇರೋದ್ರಿಂದ ಸಂಪ್ ನಿಮ್ಗೆ ಜಾಸ್ತಿ ದೊಡ್ಡದು ಮಾಡ್ಕೊಂಡು. ಎಷ್ಟು ಹಾಕಿದ್ರೆ ಸರ್ ಇಲ್ಲಿ? ಲೀಟರ್ ಕೆಪಾಸಿಟಿ ಇದೆ ಸರ್. ಇದು FRP ಅಲ್ವಾ ಇದು? ಹೌದು ಸರ್, FRP ಮೇಲ್ಗಡೆ ಇದನ್ನ ಹಾಕಿರುವಂತದ್ದು. ಪಾರ್ಕಿಂಗ್ ಅಲ್ಲಿ ಬಂದ್ಬಿಟ್ಟು ನಾವು 2x4 ಮಾಮೂಲಿ ವೆಟ್ರಿಫೈಡ್, ಅದಕ್ಕೆ ಗ್ರಾನೈಟ್ ಬೀಡಿಂಗ್ ಮಾಡ್ಕೊಂಡಿದ್ದೀವಿ. ಓಕೆ ಓಕೆ. ಅಂಡ್ ಈ ಕಡೆ ಬಂದ್ರೆ ಸ್ಟೇರ್ಕೇಸ್ ಕೆಳಗಡೆ ಇದು ಗ್ಯಾಸ್ ಇಡೋದಕ್ಕೆ ಅಂತ ಹೇಳ್ಬಿಟ್ಟು ಸೇಫ್ಟಿ ಗ್ರಿಲ್ಸ್, ಗ್ಯಾಸ್ ಪ್ರಾವಿಷನ್ಸ್ ಎಲ್ಲ ಇಲ್ಲೇ ಇದೆ. ಕೂಡ ಮಾಡ್ಕೊಟ್ಟಿದ್ದೀರಾ ಇಲ್ಲಿ? ಇದೆ. ಹೌದು ಸರ್. ಓಕೆ 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 ಓಕೆ. ಇದ್ರ ಏರಿಯಾ ಕಂಪ್ಲೀಟ್ ಆಗಿ ಪಾರ್ಕಿಂಗ್ ಯುಟಿಲೈಸ್ ಆಗುತ್ತೆ. ಅಂಡ್ ಇಲ್ಲಿ ಮನೆ ಮುಂದೆನೂ ಕೂಡ ಸಾಕಷ್ಟು ಜಾಗ ಇದೆ. ಓಕೆ. ಈ ಸ್ಪೇಸ್ ಯುಟಿಲೈಸ್ ಮಾಡ್ಕೊಂಡಿದೀವಿ. ಅಂಡ್ ಅಲ್ಲೂ ಕೂಡ ಒಂದು ಸ್ಮಾಲ್ ಗೇಟ್ ಹಾಕಿ ಕಂಪ್ಲೀಟ್ ಗಾರ್ಡನಿಂಗ್ ಅಂತ ಪ್ಲಾನ್ ಮಾಡಿದ್ದು. ಸಿಮೆಂಟ್ ಫಿನಿಶ್ ಮಾಡಿ ಇದು ಇಲ್ಲಿಗೆ ಎಂಡ್ ಆಗುತ್ತಲ್ವಾ? ಇದು ಇವ್ರ ಸೈಟ್ ಇಲ್ಲಿಗೆ ಎಂಡ್ ಆಗುತ್ತೆ. ಓಕೆ. ಸೊ ಇದನ್ನ ನಾವು
ಏನಾದರೂ ಗಾರ್ಡನಿಂಗ್ ಮಾಡ್ಕೊಬೋದು. ಸರ್ ಇಲ್ಲಿ ಬಾಡಿಗೆ ಮನೆನಾ ಇದು? ಬಾಡಿಗೆ ಮನೆ ಸರ್. ಇದಕ್ಕೆಲ್ಲ ರೆಡ್ಸ್ ಅಲ್ಲಿ ಯೂಸ್ ಮಾಡಿದೀವಿ. ನಾರ್ಮಲ್ ಫ್ರೇಮ್ ಮತ್ತೆ ಇದಕ್ಕೆ ರೆಡಿಮೇಡ್ ಡೋರ್ಸ್ ಅನ್ನ ಹಾಕಿರುವಂತದ್ದು. ಇವರೆಲ್ಲ ಅಲ್ವಾ ಇವಾಗ? ಎಷ್ಟು ಬಿ ಎಚ್ ಕೆ ಸರ್ ಇದು? 1 BHK? ಸರ್. ಓಕೆ ಸರ್, ಬನ್ನಿ ಸರ್ ಮುಂದೆ ಹೋಗ್ಬಿಡೋಣ. ಫಸ್ಟ್ ಇಲ್ಲಿ ಸ್ಟೇರ್ ಕೇಸ್ ಸೈಜ್ ಹೇಳಿ ಸರ್ ಇದು. ಸರ್ ಸ್ಟೇರ್ ಕೇಸ್ 3 ಅಡಿ ಅಗಲ ಇದೆ, ಮತ್ತೆ SS ರೇಲಿಂಗ್ಸ್ ಇದೆ. ಮತ್ತೆ ಇದು ಲಪೋತ್ರ ಅಲ್ಲ, ಬಟ್ ಸ್ಕಿಡ್ ಆಗದೆ ಇರಲಿ ಅಂತ ಹೇಳ್ಬಿಟ್ಟು ಗುರು ಮಾಡಿದೀವಿ. ಗುರು ಹಾಕಿ ನೌಸಿಂಗ್ ಎಲ್ಲ ಮಾಡ್ಬಿಟ್ಟಿದ್ದೀರಾ? ಹೌದು ಸರ್. ಓಕೆ, SS ರೇಲಿಂಗ್ಸ್ ಅನ್ನ ಹಾಕಿರುವಂತದ್ದು. ರೇಲಿಂಗ್ಸ್ ಹೌದು ಸರ್. ಸರ್ ಇದು ರೆಂಟಲ್ ಹೌಸ್ ಅಲ್ವಾ? ಹೌದು ಸರ್, ಇದು ರೆಂಟಲ್ ಹೌಸ್. ಇಲ್ಲಿ ಎಂಟ್ರಿ ನೀವು ಅಬ್ಸರ್ವ್ ಮಾಡಬಹುದು. ಪ್ರೈವೇಟ್ ಲೈಕ್ ಲಾಬಿ ಒಂದು ಸಪರೇಟ್ ಆಗಿದೆ, ಫೈರ್ ಏರಿಯಾ. ಅಂಡ್ ಲೈಕ್ ಇಲ್ಲೂ ಕೂಡ ಗೋಡೆಯನ್ನು ಲೈಕ್ ಗಲೀಜ್ ಆಗುತ್ತೆ ಅನ್ನೋದೊಂದು ರೀಸನ್ಗೆ. ಬಟ್ ಇದು ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡ್ ಇರಲಿಲ್ಲ. ಓನರ್ ಎಕ್ಸ್ಟ್ರಾ ಪೇ ಮಾಡಿ ಮಾಡಿಸ್ಕೊಂಡಿರುವಂತ ಸೇಮ್ ಕಂಟಿನ್ಯೂ ಮಾಡಿದೀವಿ ಸರ್. ಲೈಕ್ ಓನರ್ ಮನೆಗೂ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀವಿ. ಒಂದು ಬೀಡಿಂಗು ಅಂಡ್ ಅಗೇನ್ ಟೈಲಿಂಗು ಅಂಡ್ ಡೋರ್ಸ್ ಕೂಡ ನಾರ್ಮಲ್ ರೆಗ್ಯುಲರ್ ಡೋರ್ಸ್ ಇದೆ. ಇದು ಕೋಟೆಡ್ ಡೋರ್ಸ್. ಹೌದು, ಬಟ್ ಕಲರಿಂಗ್ ತುಂಬಾ ಚೆನ್ನಾಗಿ. ಕಲರಿಂಗ್ ಏನಕ್ಕಂದ್ರೆ ಸರ್, ಇವಾಗ ನಾವು ರೆಡಿಮೇಡ್ ಡೋರ್ಸ್ ಅದೊಂದು ಕಲರ್ ಬರುತ್ತೆ, ನಾವು ವಾಸ್ಕಲ್ ಒಂದು ಕಲರ್ ಅಷ್ಟು ಚೆನ್ನಾಗಿ ಕಾಣಲ್ಲ ಅಂತ ಹೇಳಿ ಮೆಮ್ರಿನ್ ಡೋರ್ಸ್ ತಗೊಂಡು ಅದಕ್ಕೆ ಒಂದೇ ಕಲರ್ ಪೇಂಟಿಂಗ್ ಮಾಡ್ಕೊಂಡಿರುವಂತದ್ದು. ಡ್ಯೂಕೋ ಪೇಂಟ್ ತರ ಒಂದು ಫಿನಿಶಿಂಗ್ ಕೊಟ್ಟಿದ್ದಾರೆ ಅಲ್ವಾ? ಹೌದು ಸರ್. ಓಕೆ ಸರ್. ಸರ್ ಇಲ್ಲಿ ರೆಂಟ್ ಹೌಸ್ ಆಗಿದ್ರಿಂದ ಆಚೆಗಡೆ ಏನು ಗ್ರಾನೈಟ್ ಯೂಸ್ ಮಾಡಿದೀವಲ್ಲ, ಇದೊಂದು ನಾರ್ಮಲ್ 75 ಇಂದ 80 ರೂಪೀಸ್ ಒಳಗಡೆನೆ ಗ್ರಾನೈಟ್ ತಗೊಂಡಿದೀವಿ. ಮೇಂಟೆನೆನ್ಸ್ ಎಲ್ಲ ಸೂಪರ್ ಆಫ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ರೆಂಟಿಗೆ ಅಂತ ಪ್ಲಾನ್ ಮಾಡಿದೀವಿ. ಇದು ಹಾಲು ನೋಡಬಹುದು ನೀವು. ಎಷ್ಟು ಸೈಜ್ ಇದೆ? ಪ್ರೈವೇಟ್ ಏರಿಯಾ ಇದೆ. ಇದು ನಮಗೆ ಒಂದು 12x12 ಹಾಲ್ ಸಿಗುತ್ತೆ. ಮತ್ತೆ ಪೂಜಾ ಹಾಲಲ್ಲೇ ಪೂಜಾ ರೂಮ್ ಇದೆ. ಇದು ಡೋರು ಚಿಕ್ಕದಿರೋದ್ರಿಂದ ಡೋರ್ ಆಚೆ ಓಪನ್ ಆಗಿ ಮಾಡಿದೀವಿ. ಲೈಕ್ ಒಳಗಡೆ ಒಂದು ಒಮೆಗಾ ಶೇಪ್ ಒಂದು ಸಿಂಪಲ್ ಗ್ರಾನೈಟ್, 7 ಫೀಟ್ ವಾಲ್ ಟೈಲ್ಸ್, ಅದೊಂದು ದೇವ್ರ ಫೋಟೋದು ಒಂದು ಟೈಲ್ ಕೂಡ ಮಾಡಿ 3x3 ಅಲ್ವಾ ಇದು? ಹೌದು ಸರ್, ಚಿಕ್ಕದಾಗಿ ಮಾಡಿರುವಂತದ್ದು. ಹೌದು ಸರ್. ಓಕೆ, ಅಂಡ್ ಈ ಕಡೆ ಬಂದ್ರೆ ಈ ಕಡೆ ಬಂದ್ವಿ ಅಂತಂದ್ರೆ ಒಂದು ರೂಮ್ ಇದೆ. ಈಗ ಟೋಟಲ್ ಈ ಮನೆಗೆ ಬರೀ 1 BHK ಮಾಡಿದೀವಿ. ಹಾಲ್ ದೊಡ್ಡದಾಗಿದೆ ಅಂಡ್ ರೂಮ್ ಕೂಡ ವೆರಿ ಸ್ಪೇಸಿಯಸ್ ಆಗಿದೆ. ಈ ರೂಮ್ ನೋಡಬಹುದು. ಒಂದು 30-40 ಮನೆಯಲ್ಲಿ ಇರೋಷ್ಟು ದೊಡ್ಡ ರೂಮ್ ಇದರಲ್ಲಿದೆ. ಇದು ನಮ್ಗೆ ಆಲ್ಮೋಸ್ಟ್ ಒಂದು 14x16 ರೂಮ್ ಇದೆ ಸರ್. ಹಾಲ್ ಅಲ್ಲಿ ಏನಂತಂದ್ರೆ ಹಾಲ್ ಸ್ವಲ್ಪ ಡಿವೈಡ್ ಆಗಿದೆ. ಲೈಕ್ ಹಾಲ್ ಏರಿಯಾ ಒಂದು, ಡೈನಿಂಗ್ ಏರಿಯಾ, ಪೂಜೆ ಏರಿಯಾ ಡಿವೈಡ್ ಆಗಿರೋದ್ರಿಂದ ಸ್ವಲ್ಪ ಕಂಜೆಸ್ಟೆಡ್ ಆಗಿ ಕಾಣಿಸ್ತಾ ಇದೆ. ವಿಂಡೋ ತುಂಬಾ ದೊಡ್ಡದು ಕೊಟ್ಟಿದ್ದೀರಾ? ವಿಂಡೋನು ಕೂಡ ಅಗಲಕ್ಕಿದೆ ಸರ್. ತುಂಬಾ ಅಗಲ ಇದೆ, ಅಬ್ಸರ್ವ್ ಮಾಡಬಹುದು. 3 ಫೀಟ್ ಇಂದ ಮೇಲೆ ಕೊಟ್ಕೊಂಡು ಲೆಂತ್ ಕೊಟ್ಕೊಂಡಿದ್ದೀವಿ. ಲೆಂತ್ ಕೊಟ್ಟಿದ್ದಾರೆ. 6 to 7 ಫೀಟ್ ಇರ್ಬೋದಲ್ವಾ ಅದು? ಇದೆ ಸರ್, 6 ಫೀಟ್ ಇದೆ. 6 ಫೀಟ್ ಇರುತ್ತೆ. ಓಕೆ, ಮುಂದೆ ಹೋಗ್ಬಿಡೋಣ ಸರ್. ಎಲ್ ಶೇಪ್ ಸಜ್ಜಾ ಹಾಕಿ ಎಲ್ ಶೇಪ್ ಕೊಟ್ಬಿಟ್ಟಿದ್ದಾರೆ ಇಲ್ಲಿ. ಓಕೆ ಓಕೆ ಓಕೆ. ಡೋರ್ ಯಾವ್ದು ಸರ್ ಇದು? ಡೋರ್ ಇದು ಲ್ಯಾಮಿನೇಟೆಡ್ ಡೋರ್ಸ್. ಓಕೆ, ಲ್ಯಾಮಿನೇಟೆಡ್ ಡೋರ್ ಯೂಸ್ ಮಾಡಿದ್ವಿ. ಈ ಕಡೆ ಬಂದ್ರೆ ಕಿಚನ್. ಇದು ಡೈನಿಂಗ್ ಏರಿಯಾ. ಡೈನಿಂಗ್ ಏರಿಯಾ ಇದೆ. ಅಂಡ್ ಕಿಚನ್ ನೀವು ಅಬ್ಸರ್ವ್ ಮಾಡಬಹುದು, ಸ್ಪೇಷಿಯಸ್ ಆಗಿದೆ. ಯಾವುದು 1 BHK ಅಂತ ಅನ್ಸೋದಿಲ್ಲ. ಕರೆಕ್ಟ್. ಕಾಂಪ್ಯಾಕ್ಟ್ ಕಿಚನ್ ಏನಲ್ಲ. ಸೈಜ್ ಏನಿದು? ಸೈಜು ಇದು 8x7 ಇದೆ ಸರ್. 8x7 ಇದೆ, ದೊಡ್ಡದಾಗಿದೆ. ಗ್ರಾನೈಟ್ ಥಿಕ್ನೆಸ್ ನೀವು ನೋಡಬಹುದು. ಇದು 30 mm ಥಿಕ್ನೆಸ್ ಗ್ರಾನೈಟ್ ಹಾಕಿದೀವಿ. 30 mm ಹಾಕಿದ್ದೀರಾ? ಹೌದು ಸರ್. ಮೇಲ್ಗಡೆ ಸಜ್ಜಾ ಕೊಟ್ಬಿಟ್ಟಿದ್ದು ಸ್ಟೋರೇಜ್ಗೆ. ಬೇಕಾದ್ರೆ ಲಾಫ್ಟ್ ಮಾಡ್ಕೋಬಹುದಲ್ವಾ? ಇವರು ಮಾಡ್ಕೊಳ್ಳೋ ತರ ಆಪ್ಷನ್ ಇದೆ. ಅಂಡ್ ಕೆಳಗಡೆ ಒಂದು ಪಾರ್ಟಿಷನ್ ಕೂಡ ಮಾಡ್ಕೊಟ್ಟಿದೀವಿ. ಕಂಪ್ಲೀಟ್ ಇಲ್ಲಿ ಪಾರ್ಟಿಷನ್ ಮಾಡ್ಬಿಟ್ಟಿದ್ದೀರಾ? ಜಸ್ಟ್ ಅವ್ರಿಗೆ ಸ್ಟೋರೇಜ್ಗೋಸ್ಕರ. ಓಕೆ, ಯುಟಿಲಿಟಿ ಏರಿಯಾ ಸಪರೇಟ್ ಆಗಿದೆ. ಹೈಟ್ ಮಾಡಿದ್ದೀರಾ ಇಲ್ಲಿಂದ? ಸರ್, ಇಲ್ಲಿಂದ ಒಂದು ಸ್ಟೆಪ್ ಕೊಟ್ಕೊಂಡಿದೀವಿ. ವಾಷಿಂಗ್ ಮಿಷಿನ್ ಪಾಯಿಂಟ್ಸ್ ಎಲ್ಲ ಇಲ್ಲೇ ಕೊಟ್ಟಿದೀವಿ. ಅಂಡ್ ಟಾಯ್ಲೆಟ್ ಕೂಡ ಸೈಜ್ ಏನು ಸರ್ ಇದು ಟಾಯ್ಲೆಟ್? 4.5x6.5 ಇದೆ ಸರ್. 4.5x6.5. ಅಂಡ್ ಈ ಕಡೆ ನೋಡಿದ್ರೆ ನೀವು ಒಂದು ಸ್ಟೋರೇಜ್ ಕೂಡ ಮಾಡ್ಕೊಟ್ಟಿದೀವಿ. ಸೂಪರ್ ಸರ್. ಅಂಡ್ ಕೆಳಗಡೆನೂ ಅಲ್ಲಿ ಸಾದರಳ್ಳಿ ಪೀಸ್ ಹಾಕಿದ್ದೀರಾ? ಹಾಕಿದೀವಿ ಸರ್. ಇಂಡಿಯನ್ ಕಮೋಡ್ ಹಾಕೊಟ್ಟು ಮಾಡ್ಕೊಟ್ಟಿರುವಂಥದ್ದು. ಸರ್ ಇದು ಓನರ್ ಮನೆ ಅಲ್ವಾ? ಸರ್ ಇದು ಓನರ್ ಮನೆ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಅದೇ ನಾವು ಬೆಳಕಿಗೆ ಅಂತ ಹೇಳ್ಬಿಟ್ಟು ಅಲ್ಲಿ PVC ಪಾರ್ಟಿಷನ್ ಒಂದು ಪ್ಲಾನ್ ಮಾಡಿದೀವಿ. ಅಂಡ್ ಅದಾದ್ಮೇಲೆ ಕಂಪ್ಲೀಟ್ ವಾಲ್ಗೆ ಸೇಮ್ ಕೆಳಗಡೆ ಏನ್ ಕಂಟಿನ್ಯೂ ಮಾಡಿದ್ವಲ್ಲ ಅದೇ ಟೈಲ್ಸ್ ಮತ್ತೆ ಗ್ರಾನೈಟ್ ಬೀಡಿಂಗ್ ಕೊಟ್ಟಿದೀವಿ. ಇಲ್ಲೊಂದು ಫಿಕ್ಸ್ಡ್ ವಿಂಡೋ ಕೊಟ್ಟಿದೀವಿ ಸರ್, ಜಸ್ಟ್ ಲೈಟಿಂಗ್ಗೋಸ್ಕರ. ಇದು ಓಪನ್ ಏನಾಗಲ್ಲ. ಅಂಡ್ ಸ್ವಿಚಸ್ ಬಂದ್ಬಿಟ್ಟು ನೀವು ಇದು ಡಿಫ್ರೆಂಟ್ ಆಗಿದೆ. ಯಾವ ಕಂಪನಿ ಸರ್ ಇದು? GM ದೇನೆ ಸರ್. ಓಕೆ ಓಕೆ ಓಕೆ. GM ದೇನೆ, ಗ್ಲಾಸ್ ಫಿನಿಶ್. ಡಿಸೈನರ್ ಅಲ್ವಾ ಇದು? ಡಿಸೈನರ್ ಸ್ವಿಚಸ್. ಅಂಡ್ ರೂಫಿಂಗಿಗೆ PVC ಫಾಲ್ ಸೀಲಿಂಗ್ ಮಾಡಿದೀವಿ ಸರ್. ಇದು ಡಿಸೈನ್ಸ್. ಇದು ನೀರು ಬಿದ್ರೂ ಏನೂ ಆಗಲ್ಲ, ಡಲ್ ಕೂಡ ಏನಾಗಲ್ಲ ಇದು. ಓಕೆ, ಪ್ಲಾನ್ ಮಾಡ್ಕೊಂಡಿದ್ದೀವಿ. ಫ್ರಂಟ್ ಡೋರ್ ಬಗ್ಗೆ ಹೇಳಿ. ಹಾಗೆ ಫ್ರಂಟ್ ಡೋರ್ ಬಂದ್ಬಿಟ್ಟು ಒಂದೇ ಮರ ಮಾಡಿದೀವಿ ಸರ್. ಇದು 8x4 ಸೈಜ್. ಒಂದೇನಾ ಇದು? ಒಂದೇ ಮರ ಸರ್. ಅದಕ್ಕೆ ಇದ್ರದ್ದು ಲುಕ್ಕೇ ಬೇರೆ ತರ ಇದೆ. ಅಂಡ್ ಈ ನೋಸಿಂಗ್ ನೆಲ್ಲ ನೀವು ಬೇರೆ ಡೋರ್ಗಳಲ್ಲೆಲ್ಲ ಇದನ್ನ ಆಫ್ ರೋಡ್ ಮಾಡಿರ್ತಾ ಇದ್ವಿ. ಹೌದೌದು. ಹಿಂಗೆ ಸ್ವಲ್ಪ ಸಾಲಿಡ್ ಆಗಿ ಲುಕ್ ಕೊಡ್ಲಿ ಅಂತ ಹೇಳ್ಬಿಟ್ಟು
ಇದನ್ನ ಹಂಗೇನೆ ಶಾರ್ಪ್ ಏಜ್ ಕೊಟ್ಟಿದ್ದೀರಾ, ಅಂದ್ರೆ ಸ್ವಲ್ಪ ನೋಸಿಂಗ್ ಮಾಡಿದೀವಿ, ಶಾರ್ಪ್ ಎಡ್ಜ್ ಇಟ್ಕೊಂಡು. ಸುತ್ತಲೂ ಇದು ಬೀಡಿಂಗ್ ಎಲ್ಲ ನೀವೇ ಹಾಕೊಟ್ಟಿರೋದಾ ಇದು? ಬೀಡಿಂಗ್ ಇಲ್ಲ ಸರ್, ಓನರ್ ಓನರ್ ಪ್ಯಾನಲಿಂಗ್ ಮಾಡ್ಕೊಂಡಿದ್ದವ್ರ ಅದು? ಲಿಂಕ್ ಮಾಡ್ಕೊಂಡಿರೋದು ಎಕ್ಸ್ಟ್ರಾ. ಓಕೆ ಓಕೆ ಓಕೆ. ಎಷ್ಟಾಯ್ತು ಸರ್ ಡೋರ್ ಇದು? ಸರ್ ಇದನ್ನು ಆಲ್ಮೋಸ್ಟ್ ನಮ್ಗೆ ಬಂದಿದೆ ಸರ್, ಒಂದು 45,000-50,000 ಗಂಟ ಬಂದಿದೆ. ಹತ್ತತ್ರ 50,000 ಆಗುತ್ತೆ ಇದು. ಆಗಿದೆ ಸರ್. ಒಂದೇದಾದ್ರೂ ಕೂಡ ಹೆವಿ ಇದೆ ಇದು. ವಾಸ್ಕಲ್ಲು ಡೋರ್ ಎಲ್ಲ 50,000 ಬಂದಿದೆ ಸರ್. ಓಪನ್ ಮಾಡಿ ಸರ್ ಇದು. ಆ್ಯಂಡ್ ಇಲ್ಲಿ ಕೆಳಗಡೆ ಹಾಕಿರೋದು ಏನು ಸರ್ ಇದು? ಗ್ರಾನೈಟ್, ಸ್ಟೀಲ್ ಗ್ರಾನೈಟ್. ಸ್ಟೀಲ್ ಗ್ರೇ ಗ್ರಾನೈಟ್ ಇಲ್ಲಿ ಕಂಟಿನ್ಯೂ ಆಗಿದೆ ಅಲ್ವಾ? ಆಗಿದೆ ಸರ್. ಓಕೆ, ಸೊ ಒಳಗಡೆ ಹೋಗ್ಬಿಡೋಣ ಇವಾಗ. ಫಸ್ಟ್ ಹಾಲು ಸರ್, ಲಿವಿಂಗ್ ಏರಿಯಾ. ಲಿವಿಂಗ್ ಏರಿಯಾದಲ್ಲಿ ನಾವು 2.5 by 8 feet ಟೈಲ್ಸ್ ಯೂಸ್ ಮಾಡಿದೀವಿ ಇಲ್ಲಿ. 2.5 by 8 feet ಯೂಸ್ ಮಾಡಿ. ಲಾಂಗ್ ಟೈಲ್ಸ್ ಇದು? ಲಾಂಗ್ ಟೈಲ್ಸ್. ಎಷ್ಟಾಗುತ್ತೆ ಕಾಸ್ಟ್ ಇದು? ಇದನ್ನು ಆಲ್ಮೋಸ್ಟ್ 140 rupees ಆಗುತ್ತೆ ಸರ್. ಇದು 140 rupees ಆಗುತ್ತಾ? ಹೌದು ಸರ್. ಅಂದ್ರೆ ಇದು ಮಾರ್ಬಲ್ ಫಿನಿಶ್ಡ್ ಲುಕ್ ಕೊಡ್ಲಿ ಅಂತ ಹೇಳ್ಬಿಟ್ಟು, ಲಕ್ಸುರಿ ಲುಕ್ ಕೊಡ್ಲಿ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದೀವಿ. ಪ್ಲಾನ್ ಮಾಡಿರುವಂತದ್ದು. ಇದೇ ರೇಟಲ್ಲಿ ಗ್ರಾನೈಟ್ ಬರುತ್ತೆ ಅಂತ ಅನ್ಕೊಂತೀವಿ, ಬಟ್ ಸ್ಟಿಲ್ ಇದು ಒಂದು ನಮಗೆ ಮಾರ್ಬಲ್ ಫಿನಿಶ್ ಕೊಡುತ್ತೆ. ಅದಕ್ಕೋಸ್ಕರ ನಮಗೆ ಥಿಕ್ನೆಸ್ ಕೂಡ 20 mm ಇದೆ ಸರ್. ಚೆನ್ನಾಗಿರುತ್ತೆ ಇದು ಅಲ್ವಾ ಸರ್? ಇದು ಲಿವಿಂಗ್ ಏರಿಯಾ ಸೈಜ್ ಏನಂತ ಹೇಳಿದ್ರೆ ಇದು? ಲಿವಿಂಗ್ ಏರಿಯಾ ಸೈಜ್ ನಮಗೆ ಆಲ್ಮೋಸ್ಟ್ 15 by 18 ಇದೆ ಸರ್. ಇದು 15 by 18 ಇದೆ. ಓಕೆ. ಪೂಜಾ ರೂಮ್ ಸಪರೇಟ್ ಆಗಿದೆ, ಕಿಚನ್ ಏರಿಯಾ ಸಪರೇಟ್ ಆಗಿದೆ. ಓಕೆ. ಇಲ್ಲೊಂದು ವಾಶ್ರೂಮ್ ಇದೆ. ಓಕೆ. ಅಂಡ್ ವಿಂಡೋಸ್ ನೀವು ನೋಡಬಹುದು, ಲೆಂತ್ ವಿಂಡೋಸ್ ಕೊಟ್ಟಿದೀವಿ. ಲೆಂತ್ ವಿಂಡೋಸ್ ಹಾಕಿದೀರಾ? ಹೌದು ಸರ್. ಕಂಪ್ಲೀಟ್ ಟಿವಿ ಯೂನಿಟ್. ಅಂಡ್ ಸ್ಲೈಡಿಂಗ್ ಬಂದ್ಬಿಟ್ಟು ಡೋರ್ಸ್ ಕೂಡ ಬಂದ್ಬಿಟ್ಟು ಇಲ್ಲಿ ಒಂದು ಬಾಲ್ಕನಿ ಕೊಟ್ಕೊಂಡಿದ್ದೀವಿ. ಇಲ್ಲಿ ಬಾಲ್ಕನಿ ಮಾಡಿದ್ದೀರಾ ಇಲ್ಲಿ? ಹೌದು ಸರ್. ಓಕೆ, ಬಾಲ್ಕನಿ ಕೊಟ್ಟಿದ್ದೀವಿ. ಅಂಡ್ ಇಲ್ಲಿ ಕೊಲಾಪ್ಸಿಬಲ್ ಗೇಟ್ ಕೂಡ ಹಾಕ್ಬಿಟ್ಟಿದ್ದೀರಾ. ಎಕ್ಸ್ಟ್ರಾ ಇದೆ, ಸೇಫ್ಟಿ ವೈಸ್ ಅಲ್ವಾ ಇದು ಸರ್? ಈ ಬಾಲ್ಕನಿಗೆ ಬಂದ್ರೆ ನಾವು ದೊಡ್ಡದೊಂದು ಬಾಲ್ಕನಿ ಇದೆ. ಈ ರೂಫ್ ಹೈಟ್ ನೋಡಬಹುದು ನೀವು, ತುಂಬಾ ಕಡಿಮೆ ಹೈಟಿಗೆ ಚಿಕ್ಕದಾಗಿದೆ ಅದು. ಹೌದು. ಹೌದು ಸರ್. ಅಂಡ್ ಇಲ್ಲಿ ಹಾಕಿರೋದು ಏನಿದು? ಬಿಲ್ಡಿಂಗ್ ಅಲ್ಲಿ ಹಾಕ್ಬಿಟ್ಟಿದ್ರಾ? ಹೌದು ಸರ್. ಗೋಲ್ಡ್ ಬಿಲ್ಡಿಂಗ್ ಅಲ್ಲ, ಔಟ್ಲುಕ್ ಅಂತ ಓಕೆ ತಿಕ್ಕಾಗಿರೋದು ಬಿಲ್ಡಿಂಗ್ ಹಾಕೊಂಡಿದೀವಿ. ಅಂಡ್ ಇದು ನೀವು ಆರಾಮಾಗಿ ಒಂದು 6-7 ಜನ ಕುತ್ಕೊಳ್ಳೋಷ್ಟು ಜಾಗ ಇದೆ ಸರ್. ಅಂಡ್ ಒಳ್ಳೆ ವೆಂಟಿಲೇಷನ್ ಕೂಡ ಇದೆ. ಚೆನ್ನಾಗಿದೆ ಸರ್. ಇನ್ನು ಫಾಲ್ ಸೀಲಿಂಗ್ ಬಗ್ಗೆ ಹೇಳಿ. ಫಾಲ್ ಸೀಲಿಂಗ್ ಬಂದ್ಬಿಟ್ಟು PVC ಸರ್. PVC ಫಾಲ್ ಸೀಲಿಂಗ್ ಡಿಸೈನ್ಸ್ಗೆ ಅಂತಂದ್ರೆ PVC ಮತ್ತೆ ನಾರ್ಮಲ್ POP ಫಾಲ್ ಸೀಲಿಂಗ್ ಎರಡನ್ನೂ ಮಿಕ್ಸ್ ಮಾಡ್ಬಿಟ್ಟು ಮಾಡ್ಕೊಂಡಿದೀವಿ. ಅಂಡ್ ಲೈಕ್ ಇದೊಂದು ಟೇಬಲ್ ಟಾಪ್ ಮಾಡಿದೀವಿ, ಗ್ರಾನೈಟ್ ಹಾಕ್ಬಿಟ್ಟು ಬೌಲ್ ಹಾಕಿದೆ. ಇವಾಗ ಲಿವಿಂಗ್ ಎಲ್ಲ ಇರೋದ್ರಿಂದ ಒಂದು ಔಟ್ಲುಕ್ ಬರ್ಲಿ ಅಂತ ಹೇಳ್ಬಿಟ್ಟು ಟೈಲಿಂಗ್ ಪ್ಲಾನ್ ಮಾಡ್ಕೊಂಡಿದೀವಿ ಈ ಕಡೆ. ಹಾಂ ಸರ್. ಇದು ಜಸ್ಟ್ ಪಾರ್ಟಿಷನ್ ಸರ್. ಪಾರ್ಟಿಷನ್ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಡೈನಿಂಗ್ ಏರಿಯಾಗೆ ಪಕ್ಕದಲ್ಲಿ ಡೈನಿಂಗ್ ಏರಿಯಾ ಕಮ್ ಕಿಚನ್ ಇದೆ, ಅದಕ್ಕೆ ಸ್ವಲ್ಪ ಅವಾಯ್ಡ್ ಇರುತ್ತೆ, ಡೈರೆಕ್ಟ್ ಆಗಿ ವ್ಯೂ ಇರಲ್ಲ ಅಂತ. ಲುಕ್ ಚೆನ್ನಾಗಿರುತ್ತೆ ಅಂತ. ಗೋಡೆಗಳಿಗೆಲ್ಲ ಯೂಸ್ ಮಾಡಿರೋ ಪ್ಯಾಟರ್ನ್ ಏನಿದು ಸರ್? ಇದು ಬಂದ್ಬಿಟ್ಟು ಸ್ಟೆನ್ಸಿಲ್ಸ್ ಯೂಸ್ ಮಾಡಿದೀವಿ. ಇದು ಜಸ್ಟ್ ನಮಗೆ ಇಂಟರ್ನಲ್ ಲೈಕ್ ಡೂಪ್ಲೆಕ್ಸ್ ಹೌಸ್ ಇರೋದ್ರಿಂದ ಕಂಪ್ಲೀಟ್ ನಾರ್ಮಲ್ ಪೇಂಟ್ ಮಾಡಿಬಿಟ್ಟು ಸ್ಟೆನ್ಸಿಲ್ಸ್ ನ ಡಿಸೈನ್ ಮಾಡ್ಕೊಂತ ಹೋಗಿದ್ದೀವಿ ಸರ್, ಪೇಂಟ್ ಅಲ್ಲೇನೆ. ಅಂಡ್ ಅದು ಬುದ್ಧ? ಆ ಬುದ್ಧದು ಅಷ್ಟೇನೆ ಸರ್. ಅದು ಎಲಿವೇಶನ್ಗೆ ಅಂತ ಹೇಳ್ಬಿಟ್ಟು ಆಚೆ ಪ್ರೊಜೆಕ್ಷನ್ ತೊಗೊಂಡಿದ್ವಿ. ಆ ಪ್ರೊಜೆಕ್ಷನ್ ಜಾಗನ ಏನೇ ಅಲ್ಲಿ ಒಂದು ಸ್ವಲ್ಪ ಹೈಲೈಟ್ ಆಗಲಿ ಅಂತ ಹೇಳ್ಬಿಟ್ಟು ಅದು ಪ್ಯಾನಲಿಂಗ್ ಮಾಡಿಸ್ಕೊಂಡು ಅದಕ್ಕೆ ಒಂದು ಐಡಲ್ ಓನರ್ ಕಡೆಯಿಂದ ತರಿಸ್ಕೊಂಡಿದ್ದೀವಿ. ಇಟ್ಟಿರೋದು ಅಲ್ವಾ? ಚೆನ್ನಾಗಿ ಬಂದಿದೆ ಸರ್ ಅದು. ಬಂದಿದೆ. ಅಂಡ್ ರೈಲಿಂಗ್ಸ್ ಕೂಡ ಡಿಫ್ರೆಂಟ್ ಆಗಿರೋ ರೈಲಿಂಗ್ಸ್ ಹಾಕಿದ್ರೆ ಇಲ್ಲಿ. ಹೌದು ಸರ್. ಸೊ ಕಂಪ್ಲೀಟ್ ಗ್ಲಾಸ್ ರೈಲಿಂಗ್ಸ್ ಇದು? ಗ್ಲಾಸು ಮತ್ತೆ SS ಸರ್. ಓಹೋ, ಸೂಪರ್ ಸರ್. ಟಿವಿ ಯೂನಿಟ್ ಕೂಡ ಸಖತ್ತಾಗಿ ಬಂದಿದೆ ಸರ್. ಟಿವಿ ಯೂನಿಟ್ ಲಕ್ಸುರಿ ಆಗಿದೆ. ಸ್ಪೇಸ್ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಅಂಡ್ ಆ ಸ್ಟೇರ್ ಕೇಸ್ ಕೆಳಗಡೆ ಏನಿದೆ ಅದೆಲ್ಲ UPS ಅದನ್ನೆಲ್ಲ ಪಾಯಿಂಟ್ಸ್ ನ ಕ್ಲೋಸ್ ಮಾಡೋದಕ್ಕೆ ಅಂತ ಇಲ್ಲಿ ಒಳಗಡೆ ಅಲ್ವಾ? ಒಳಗಡೆ ಇಟ್ಕೊಂಡಿದೀವಿ. ಓಕೆ, ಸೂಪರ್ ಸರ್. ಇದು ಅದಷ್ಟು ಪ್ಲಾನ್ ಮಾಡ್ಕೊಂಡು ಜಾಗ ಯುಟಿಲೈಸೇಷನ್ ತುಂಬಾ ಚೆನ್ನಾಗಿದೆ ಇಲ್ಲಿ. ತುಂಬಾ ಚೆನ್ನಾಗಿದೆ ಸರ್. ಓಕೆ, ಸೊ ಇಲ್ಲಿಂದ ಎಲ್ಲಿ ಹೋಗ್ಬೋದು ನಾವು ನೆಕ್ಸ್ಟ್? ಪೂಜಾ ರೂಮ್ಗೆ ಹೋಗ್ಬೋದು. ಪೂಜಾ ರೂಮ್ ಇದೆಲ್ಲಾನು ಓನರ್ ಎಕ್ಸ್ಟ್ರಾನೇ ಮಾಡಿಸ್ಕೊಂಡಿದ್ದಾರೆ. ಹೋಗ್ತೇನೆ ಒಂದು ನಾರ್ತ್ ಈಸ್ಟ್ ಕಾರ್ನರ್ಗೆ ಪೂಜೆ ಮಾಡಿದೀವಿ. ಅಂಡ್ ನೀವು ಪೂಜಾನು ಕೂಡ ಸ್ಪೇಷಿಯಸ್ ಆಗಿ ಬಂದಿದೆ, ತುಂಬಾ ಚೆನ್ನಾಗಿದೆ. ಈ ಕಂಬಗಳೆಲ್ಲ ಯಾವ್ದು ವುಡ್ ಸರ್ ಇದು? ಇದು ಆಲ್ಮೋಸ್ಟ್ ಟೀಕ್ ಸೆಗ್ಮೆಂಟ್ ಬರುತ್ತೆ ಸರ್, ಬಟ್ ಓನರ್ ತರಿಸ್ತಿರೋದು ಓನರ್ ಏನ ಇದು? ಹೌದು ಸರ್. ನೀವು ಹಾಕೊಟ್ಟಿದ್ದೀರಾ, ಇನ್ಸ್ಟಾಲೇಷನ್ ನೀವು ಮಾಡ್ಕೊಟ್ಟಿದ್ದೀರಾ? ಪಾಲಿಶ್ ಅದನ್ನೆಲ್ಲ ನಾವು ಮಾಡಿದೀವಿ, ಮಾಡಿ ಕೊಟ್ಟಿದ್ದೀರಾ. ಅಂಡ್ ಮೇಲ್ಗಡೆ ಇದೆಲ್ಲ ಮೇಲ್ಗಡೆ ಗಣೇಶ ಡಿಸೈನ್ಸ್ ಅವೆಲ್ಲ ತರಿಸಿರೋದು ಸರ್ ಆಚೆಯಿಂದ. ಹೌದಾ ಸರ್? ಪ್ಯಾನಲಿಂಗ್ ಮಾತ್ರ ಇಂಟೀರಿಯರ್ ಮಾಡ್ಕೊಂಡಿದ್ದೀವಿ. ಓಕೆ. ಪೂಜಾ ರೂಮ್ ಸೈಜ್ ಏನಿದೆ ಸರ್ ಇದು? ಸರ್ ಪೂಜಾ ರೂಮ್ ಸೈಜು ನಮಗೆ ಆಲ್ಮೋಸ್ಟ್ 5 by 4 ಇದೆ ಸರ್. ಇಲ್ಲ ಹಾಕಿರೋ ಟೈಲ್ಸ್ಗಳು ಯಾವುದು? ವೆಟ್ರಿಫೈಡ್ ಸರ್. 2 by 4 ವೆಟ್ರಿಫೈಡ್ ಯೂಸ್ ಮಾಡಿದ್ದೀವಿ. ಅಂಡ್ ಅದು ವುಡ್ ಸರ್. ಯಾವ್ದು ಹೇಳಿ ಸರ್? ಪ್ಯಾನಲಿಂಗ್ ಮಾಡಿದೀವಲ್ಲ ಹಿಂದ್ಗಡೆ ಅದು ವುಡ್. ಮೇಲ್ಗಡೆ ಫಾಲ್ ಸೀಲಿಂಗ್ ಇದೆ. ಫಾಲ್ ಸೀಲಿಂಗ್ ಮಾಡ್ಕೊಟ್ಟಿದ್ದೀರಾ. ಓಕೆ. ಅಂಡ್ ವಾಟ್ ಅಬೌಟ್ ಇದು ಡೋರ್ಗಳು ಸರ್?
ಡೋರ್ಗಳೆಲ್ಲ ಡೋರ್ ಕಾಸ್ಟ್ ಏನಾಯ್ತು? ಟೀಕುಡ್ ಡೋರ್ಸ್ ಅನ್ನ ಸರ್ ಇದು. ಹಾಂ 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 ಇದು ನಾರ್ಮಲ್ ರೆಡಿಮೇಡ್ ಆಗಿ ಸಿಗುತ್ತೆ. ಹಾಂ, ಒಂದು ಕಂಪ್ಲೀಟ್ ಗ್ಲಾಸ್ ಇದೆ, ಅದಕ್ಕೊಂದು ದೀಪ ಹಚ್ಚಿಂಗ್. ಕಂಪ್ಲೀಟ್ ಗ್ಲಾಸ್ ಆಗಿಬಿಟ್ಟಿದ್ದಾರೆ ಅದಕ್ಕೆ ಅಲ್ವಾ? ಸೊ ಕಂಪ್ಲೀಟ್ ಟ್ರಾನ್ಸ್ಪರೆನ್ಸಿ ಇರುತ್ತೆ. ಹೌದು, ನೋಡ್ತಾ ಇರ್ಬೋದು ವೀಕ್ಷಕರೇ, ತುಂಬ ಚೆನ್ನಾಗಿದೆ. ಪೂಜೆ ರೂಮು ನೀವೆಲ್ಲಾನು ಅಬ್ಸರ್ವ್ ಮಾಡಬಹುದು. ಎಲ್ಲ ಮನೆಗಳು ಆಲ್ಮೋಸ್ಟ್ ವೈಟ್ ಟೈಲ್ಸ್ ಅನ್ನ ಯೂಸ್ ಮಾಡಿ. ಸೂಪರ್ ಆಗಿದೆ, ವಾಸ್ತುನೇ ಇರುತ್ತೆ. ಚೆನ್ನಾಗಿದೆ. ಓಕೆ, ಸೊ ಈ ಕಡೆ ಬಂದ್ರೆ ಓಪನ್ ಕಿಚನ್. ಓಪನ್ ಕಿಚನ್ ಸರ್. ಈ ಕಿಚನ್ ಸ್ಕ್ವೇರ್ ಆಗಿ ಸಿಕ್ಕಿಲ್ಲ, ಲೆಂತ್ ಆಗಿದೆ. ಸೈಜ್ ಏನಿದೆ ಸರ್ ಇದ್ರದ್ದು? 6x12 ಸಿಗುತ್ತೆ ಸರ್ ಇದು. ಸರ್ ಇಲ್ಲಿ ಇಂಟೀರಿಯರ್ ನಿಮ್ಮ ಕಡೆಯವರೇ ಮಾಡಿರೋದಲ್ವಾ ಇದು? ಅವರೇ ಮಾಡಿರೋದು ಸರ್. ನಿಮ್ಮ ಟೀಮ್ ಮಾಡಿರೋದು. ಕೆಳಗಡೆ ಹಾಕಿರೋದು ಏನಿದು ಸರ್? ಇದು ಬಂದ್ಬಿಟ್ಟು ಗ್ರಾನೈಟ್ ಸರ್, ನಾರ್ಮಲ್ ಗ್ರಾನೈಟ್. ಇದಕ್ಕೆ ನಾವು ಮುಂದೆಗಡೆ 40 mm ಇದು ಮಾಡ್ಕೊಂಡಿದ್ದೀರಾ, ನೋಸಿಂಗ್ ಮಾಡ್ಕೊಂಡಿದ್ದೀರಾ. ಆ್ಯಂಡ್ ಇವೆಲ್ಲ ಇಲ್ಲಿ ಒಂದು ಕಟ್ಟೆ ಥರ ಎಲ್ಲ ಪಾರ್ಟಿಷನ್ ಎಲ್ಲ ಮಾಡ್ಬಿಟ್ಟಿದ್ದೀರಾ ಇಲ್ಲಿ ಅಲ್ವಾ? ಇಲ್ಲಿ ಫ್ರಿಡ್ಜ್ ಏರಿಯಾ ಅಂತ ಪ್ಲಾನ್ ಮಾಡಿದೀವಿ. ಆ ಫ್ರಿಡ್ಜ್ ಏರಿಯಾ ಪ್ಲಾನ್ ಮಾಡಿರೋದಕ್ಕೆ ಅಲ್ಲಿಗೆ ಒಂದು ನೀರು ಎಗರಬಾರ್ದು ಅಂತ ಹೇಳ್ಬಿಟ್ಟು ಒಂದು ಪಾರ್ಟಿಷನ್ ಅನ್ನ ಮಾಡಿಕೊಟ್ಟಿದ್ದೀರಾ. ಸೂಪರ್ ಸರ್. ಬನ್ನಿ ಮೇಲೆ ಹೋಗ್ಬಿಡೋಣ ಇವಾಗ. ಸ್ಟೆಪ್ ಸೈಜ್ ಏನಿದೆ ಇದು? ಸರ್ ಸ್ಟೆಪ್ಸ್ 3 feet ಕ್ಲಿಯರ್ ಇದೆ. ಈ ರೈಸರ್ ಬಂದ್ಬಿಟ್ಟು ಹಾಲಲ್ಲಿರೋ ವೆಟ್ರಿಫೈಡ್ ಅದನ್ನೇ ಕಂಟಿನ್ಯೂ ಮಾಡಿದ್ದೀರಾ ಇಲ್ಲಿ ಮೇಲ್ಗಡೆ? ಮತ್ತೆ ಮೇಲ್ಗಡೆ ಟಾಪ್ ಬಂದ್ಬಿಟ್ಟು ಎಲ್ಲ ಕಡೆನೂ ನಾವು ಲಪೋತರನ ಯೂಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಆಮೇಲೆ ಮನೆ ಒಳಗಡೆ ನಾವು ಜನರಲಿ ಇವಾಗ ಹೊಸದಾಗಿ ಥಿಂಕ್ ಮಾಡಿದ್ವಿ ಅಂತಂದ್ರೆ ನೀರು ಹೆಂಗೋ ಬೀಳಲ್ಲ ಅಂಡ್ ಸ್ಕಿಡ್ ಆಗೋ ಚಾನ್ಸಸ್ ಎಲ್ಲ ಏನಿರಲ್ಲ ಅಂತ ಹೇಳ್ಬಿಟ್ಟು ಇದು ಸ್ವಲ್ಪ ಆಮೇಲೆ ಗ್ರೂ ಮಾಡಿದ್ರೆ ಆಗಲಿ ಔಟ್ಲುಕ್ ಹೋಗುತ್ತೆ ಅಂತ ಹೇಳಿ ಪ್ಲೇನ್ ಆಗಿ ನೀವು ನೋಡಬಹುದು. ಇದು ಡಿಫ್ರೆಂಟ್ ಆಗಿದೆ ಸರ್. ಓಕೆ, ಅಂಡ್ ರೈಲಿಂಗ್ಸ್ ಬಗ್ಗೆ ಹೇಳಿ ಸರ್. ಇದು ರೈಲಿಂಗ್ಸ್ ಟಫ್ ಅಂಡ್ ಗ್ಲಾಸ್ ವಿತ್ SS ಟಾಪ್ ಸರ್. ಕಂಪ್ಲೀಟ್ ವಿಸಿಬಿಲಿಟಿ ಇರುತ್ತೆ. ಈ ತರ ಬೇಕಂದ್ರೆ ಅಡಿಷನಲ್ ಕಾಸ್ಟ್ ಆಗುತ್ತಾ? ಇರೋ ಕಾಸ್ಟ್ ಅಲ್ಲೇ ಮಾಡಬಹುದಾ? ಇಲ್ಲ ಸರ್, ಇದೆಲ್ಲ ಅಡಿಷನಲ್ ಕಾಸ್ಟ್. ಅಡಿಷನ್ ಆಗುತ್ತೆ ಇದು. ಬಟ್ ನೀವು ಕೊಟ್ಟಿರೋಂತ 55 lakh ಅಲ್ಲಿ ಬಂತಲ್ವಾ ಇದು? 58 ಆಲ್ಮೋಸ್ಟ್ ಒಂದು 2-3 ಲಕ್ಷ ಎಕ್ಸಸ್ ಆಯ್ತು. ಈ ತರ ಅಡಿಷನ್ ಎಲ್ಲ ಎಕ್ಸಸ್ ಆಯ್ತಲ್ವಾ ಇದು? ಆಗಿದೆ ಸರ್. ಓಕೆ, ಸೂಪರ್ ಸರ್. ಬನ್ನಿ ಸರ್ ಹಂಗೆ ಮುಂದೆ ಹೋಗೋಣ. ಮುಂದೆ ಹೋಗ್ಬೇಕಾದ್ರೆ ಇಲ್ಲಿ ಇದೆಲ್ಲ ಸ್ಟೆನ್ಸಿಲ್ಸ್ ಅಲ್ವಾ ಸರ್ ನೀವು ಮಾಡಿರೋದು? ನೋಡಕ್ಕೆ ವಾಲ್ ಪೇಪರ್ ತರ ಕಾಣಿಸುತ್ತೆ. ಪೇಪರ್ ತರ ಇದೆ, ಬಟ್ ಈಸಿ ಮೇಂಟೆನೆನ್ಸ್ ಮತ್ತೆ ನಮಗೆ ಪದೇ ಪದೇ ಇದು ಮಾಡಂಗಿರಲ್ಲ. ಇಲ್ಲಿ ಏನೇನ್ ಮಾಡಿದ್ದೀರಾ ಸರ್? ಇದು ಬ್ಯಾಕ್ ಪ್ಯಾನಲಿಂಗ್ ಮಾಡ್ಕೊಂಡು ಅದ್ರೊಳಗಡೆ ಲೈಟಿಂಗ್ ಪ್ರೊವಿಷನ್ಸ್ ಮಾಡ್ಕೊಂಡು ಜಸ್ಟ್ ಒಂದು ಬುದ್ಧ ಪ್ಲೇಸ್ ಮಾಡಿದೀವಿ. ಬುದ್ಧ ಅವರೇ ತಂದು ಕೊಟ್ಟಿದ್ದಲ್ವಾ ಇದು? ಸರ್ ಎಲ್ಲ ಓನರ್ದೇನೆ. ಅಂಡ್ ಮೇಲ್ಗಡೆ ಸ್ಕೈಲೈಟ್. ಮೇಲ್ಗಡೆ ಸ್ಕೈಲೈಟ್ ಸರ್ ಅಬ್ಸರ್ವ್ ಮಾಡಬಹುದು. ಡಬಲ್ ಸೀಲಿಂಗ್ ಇದೆ ಸರ್. ಇಲ್ಲೂ ಕೂಡ ನಾವು ಕಟ್ಔಟ್ ಕೊಟ್ಟು ಗ್ಲಾಸ್ ಹಾಕಿದೀವಿ. ಅದ್ರ ಮೇಲ್ಗಡೆನೂ ಕೂಡ ಓಪನ್ ಇದೆ. ಪರ್ಗೋಲಾ ಇದೆ ಅಲ್ಲ ಮೇಲ್ಗಡೆ? ಹೌದು ಸರ್, ಸ್ಕೈಲೈಟ್ ವಿತ್ ಪರ್ಗೋಲಾ. ಹೌದು. ಓಕೆ ಸರಿ ಸರ್, ಮುಂದೆ ಹೋಗ್ಬಿಡೋಣ ಇವಾಗ. ಹಾಂ ಸರ್. ಮೇಲ್ಗಡೆ ಎಷ್ಟು ರೂಮ್ ಇದೆ ಸರ್ ಇಲ್ಲಿ? ಮೇಲ್ಗಡೆ 2 ರೂಮ್ ಇದೆ ಸರ್. 2 ರೂಮ್ ಇದೆ ಇಲ್ಲಿ? ಇಲ್ಲಿ 2, ಒಂದು ಮಾಸ್ಟರ್ ಬೆಡ್ರೂಮ್, ಒಂದು ನಾರ್ಮಲ್ ರೂಮ್ 2 ಇದೆ. ಅಂಡ್ ಇದ್ರ ಮೇಲ್ಗಡೆ ಇನ್ನೊಂದು ಎಕ್ಸ್ಟ್ರಾ ರೂಮ್ ಇದೆ. ಓಕೆ, ಅಂಡ್ ಈ ಲೈಟ್ಸ್ ಎಲ್ಲ ನೀವೇ ಹಾಕಿ ಕೊಟ್ಟಿರೋದಾ ಇದು? ಎಲ್ಲ ಪ್ರಾವಿಷನ್ ನಾವು ಕೊಟ್ಟಿದ್ದೀವಿ ಸರ್. ಇಲ್ಲೇ ಪಾಯಿಂಟ್ಸ್ ಬೇಕಂತ ಕೊಟ್ಟಿದ್ದು. ಫಿಟ್ಟಿಂಗ್ಸ್ ಎಲ್ಲ ಓನರೇ ಮಾಡ್ಕೊಂತಾರೆ. ಎಂಟ್ರಿ ಆಗ್ತಿದ್ದಂಗೆ ಇಲ್ಲಿ ಎದುರುಗಡೆ ಏನ್ ಸರ್ ಇದು ಹೈಲೈಟರ್? ಇದೊಂದು ಹೈಲೈಟ್ ವಾಲ್ ಅಂತ ಮಾಡಿದ್ದೀವಿ. ಇದ್ರೊಳಗಡೆನೂ ಲೈಟಿಂಗ್ಸ್ ಬರುತ್ತೆ. ಇದ್ರೊಳಗಡೆ ಲೈಟ್ ಕೂಡ ಬರುತ್ತೆ. ಲೈಟ್ ಪ್ರಾವಿಷನ್ ಕೊಟ್ಟಿದ್ದೀವಿ. ಅಂಡ್ ಇದೆಲ್ಲ ಮ್ಯಾಕ್ಸಿಮಮ್ ಓನರ್ ಇಂಟ್ರೆಸ್ಟ್ ಅಲ್ಲೇ ಮಾಡಿರೋದು ಸರ್. ಅವ್ರಿಗೆ ಯಾವ ತರ ಲೈಕ್ ಮೇಡಮ್ ಸರ್ ಯಾವ ತರ ಅವ್ರಿಗೆ ಇಷ್ಟ ಆಗುತ್ತೆ ನೋಡ್ಕೊಂಡು ಆ ತರ ಮಾಡಿರುವಂತದ್ದು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಓಕೆ, ಈ ಕಡೆ ಹೋಗ್ಬಿಡೋಣ. ಇನ್ನೊಂದು ರೂಮ್ ನೋಡೋಣ. ಡೋರ್ ಯಾವ್ದು ಸರ್ ಇದು? ಸರ್ ನಾರ್ಮಲ್ ಲ್ಯಾಮಿನೇಟೆಡ್ ಡೋರ್ನೇ. ಇದನ್ನು ಕೂಡ ಡಿಸೈನ್ ಮ್ಯಾಚ್ ಆಗಂಗೆ ತಗೊಂಡಿದ್ದೀವಿ. ಕಾಸ್ಟ್ ಏನಾಗುತ್ತೆ? ಇದೊಂದು 6000 ಆಗುತ್ತೆ ಸರ್. 6000 ರೂಪಾಯಿ ಆಗುತ್ತೆ. ಸೊ ಈ ಮಾಸ್ಟರ್ ಬೆಡ್ರೂಮ್ ಸೈಜ್ ಏನು? 12x16 ಸಿಗುತ್ತೆ ಸರ್. ಏನೇನು ಮಾಡಿದ್ದೀರಾ ಇಲ್ಲಿ? ಸರ್ ಇದರಲ್ಲಿ ನಾವು 2x4 ವೆಟ್ರಿಫೈಡ್ ಯೂಸ್ ಮಾಡಿದ್ದೀವಿ, ಕಾಂಬಿನೇಷನ್ ಬರಂಗೆ ಅಂತ. ಓಕೆ, ಅಂಡ್ ಒಂದು ಬೇಸಿಕ್ ಒಂದು ಫಾಲ್ ಸೀಲಿಂಗ್ ಮಾಡ್ಕೊಂಡಿದ್ದೀವಿ. ಬೇಸಿಕ್ ಫಾಲ್ ಸೀಲಿಂಗ್ ಸರ್. ಅಂದ್ರೆ ತುಂಬಾ ಡಿಸೈನ್ಸ್ ಏನು ಮಾಡಿಲ್ಲ, ಯಾಕಂದ್ರೆ ವಾಲ್ ಪ್ಯಾನಲಿಂಗ್ ಎಲ್ಲ ಜಾಸ್ತಿ ಇದೆ. ಹೌದು. ಮಧ್ಯದಲ್ಲಿ ಬೆಡ್ ಕೂಡ ನೀವು ಅಬ್ಸರ್ವ್ ಮಾಡಬಹುದು. ನೀಟಾಗಿ ವೆಲ್ ಪ್ಲಾನ್ಡ್ ಆಗಿದೆ. ಆ ಕಡೆ ಅವ್ರು ಹಂಗೆ ಇಳಿಬಹುದು, ಈ ಕಡೆ ಅವ್ರು ಈ ಕಡೆ ಇಳಿಬಹುದು. 2 ಕಡೆ ಪ್ರಾವಿಷನ್ ಕೊಟ್ಟಿದ್ದೀರಾ. ಅಂಡ್ ಒಂದು ತುಂಬಾ ದೊಡ್ಡದಲ್ಲ ಚಿಕ್ಕದಲ್ಲ ಅನ್ನೋ ತರ ಒಂದು ಎಲಿಗೆಂಟ್ ಆಗಿ ಮತ್ತೆ ಒಂದು ಕಾಂಪ್ಯಾಕ್ಟ್ ಆಗಿ ಒಂದು ಮಾಸ್ಟರ್ ಬೆಡ್ರೂಮ್ ಇದೆ. ಮಾಸ್ಟರ್ ಬೆಡ್ರೂಮ್ ಅಂತಂದ್ರೆ ಇದೆಲ್ಲ ಕಂಪ್ಲೀಟ್ ವಾಲ್ಡ್ರೋಬ್ ಅಲ್ಲಿಂದ ಇಲ್ಲಿವರೆಗೂ ಪ್ರಾವಿಷನ್ ಕೊಟ್ಟಿದೀವಿ, ಎಲ್ಲದಕ್ಕೂ ಸ್ಪೇಸ್ ಯುಟಿಲೈಸ್ ಆಗಂಗೆ. ಅಂಡ್ ಇಲ್ಲಿ ಸ್ವಿಚಸ್ ಕೂಡ ಡಿಫ್ರೆಂಟ್ ಆಗಿದೆ ಸರ್. ವುಡ್ ಪ್ಲೇಟ್ ಮತ್ತೆ ವೈಟ್ ಸ್ವಿಚಸ್ ಪ್ಲಾನ್ ಮಾಡಿದೀವಿ. ಓಕೆ, ಈ ಟಾಯ್ಲೆಟ್ ಕೂಡ ನಾವು ಅಬ್ಸರ್ವ್ ಮಾಡಬಹುದು. ವಾಶ್ರೂಮ್ದು ಸೈಜ್ ಏನ್ ಬರ್ತಾ ಇದೆ ಸರ್? ವಾಶ್ರೂಮ್ ಇದು ಮಾಸ್ಟರ್ ಬೆಡ್ರೂಮ್ ಅಟ್ಯಾಚ್ ಇರೋದ್ರಿಂದ 7x6 ಕೊಟ್ಟಿದೀವಿ. ಸ್ಕ್ವೇರ್ ಶೇಪ್ ಅಲ್ಲಿ ಕೊಟ್ಟಿದೀವಿ. ಅಂಡ್ ಫುಲ್ ಲೈಟ್ ಗೆ ಟೈಲ್ಸ್ ಬಂದಿದೆ. ಮಧ್ಯದಲ್ಲಿ ತರ ಪ್ರಾವಿಷನ್ಸ್ ಲೈಕ್ ಗೀಸರ್ ಪ್ರಾವಿಷನ್ಸ್ ಮತ್ತೆ ಶವರ್ ಗೆ ಪ್ರಾವಿಷನ್, ಡೈವರ್ಟ್ ರೆಡಿ ಮಾಡಿಟ್ಟಿದೀವಿ. ಮತ್ತೆ ಈ ಕಡೆ ಗ್ರಾನೈಟ್ ಅಲ್ಲಿ ಸ್ಟೋರೇಜ್ ಅಂತ ಸ್ವಲ್ಪ ಜಾಗ ಶೆಲ್ಫ್ ಎಲ್ಲ ಕೊಟ್ಬಿಟ್ಟಿದ್ದೀರಾ. ಓಕೆ, ಸೂಪರ್. ಕೆಳಗಡೆನೂ ಕೂಡ ಆಂಟಿ ಸ್ಕಿಡ್ ಟೈಲ್ಸ್, ಮಧ್ಯದಲ್ಲಿ ಒಂದು ಸಾದ್ರಲ್ಲಿ ಪೀಸ್ ಹಾಕಿ ಕೊಟ್ಬಿಟ್ಟಿದ್ದೀರಾ. ಅದರಲ್ಲಿ ಹಾಕೊಟ್ಬಿಟ್ಟಿದ್ದೀವಿ. ಸಿಂಗಲ್ ಪೀಸ್ ಕಮೋಡ್. ಏನು ಫಿಟ್ಟಿಂಗ್ಸ್ ಎಲ್ಲ ಯೂಸ್ ಮಾಡಿದ್ರಿ ಇವ್ರ ಮನೆಯಲ್ಲಿ? ಇದ್ರದ್ದು ಆಲ್ಮೋಸ್ಟ್ ಸೆರಾದ ಯೂಸ್ ಮಾಡಿದ್ದೀವಿ. ಸೆರಾದೆ ಯೂಸ್ ಮಾಡಿರೋದು ವಿತ್ WPC ಡೋರ್ ಅಲ್ವಾ ಇದು? ಹೌದು ಸರ್, WPC ಡೋರ್. ವಾಶ್ರೂಮ್ಗೆ WPC ಡೋರೇ ಯೂಸ್ ಮಾಡ್ತಾರೆ ಎಲ್ಲ ಕಡೆ. ಮ್ಯಾಕ್ಸಿಮಮ್ ಅದೇ ಯೂಸ್ ಮಾಡ್ತೀವಿ. ಬಿಕಾಸ್
ವುಡ್ ಆದ್ರೆ ನೀರ್ ಬಿದ್ರು ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಯೂಸ್ ಮಾಡ್ತೀವಿ. ಈ ಕಡೆ ಏನಿದೆ ಸರ್ ಇಲ್ಲಿ? ಸರ್ ಇಲ್ಲಿ ಹೋದ್ರೆ ಈ ಮಾಸ್ಟರ್ ಬೆಡ್ರೂಮ್ಗೆ ಒಂದು ಅಟ್ಯಾಚ್ಡ್ ಒಂದು ಬಾಲ್ಕನಿ ಇದೆ ಸರ್. ಈ ಡೋರ್ ಯಾವುದು? ಸರ್ ಇದೊಂದು WPC ಡೋರ್. WPC ಡೋರೆ. ಹಾಂ ಸರ್. ಸೊ ಹೊರಗಡೆಯಿಂದ ಮಳೆ ಬಂದ್ರೆ ಇದಾಗಬಾರ್ದು ಅಂತ, ತೊಂದರೆ ಆಗಬಾರ್ದು ಅಂತ ಅಲ್ವಾ ಇದು? ಹೌದು ಸರ್. ವುಡ್ ಫ್ರೇಮ್ಗೆ WPC ಡೋರ್ನ ಫಿಟ್ ಮಾಡಿದ್ದೀವಿ ಸರ್. ಈ ಸೈಜ್ ಏನಿದೆ ಇದ್ರದ್ದು, ಈ ಬಾಲ್ಕನಿದು? 5x9 ಇದೆ. 5x9. ಓಕೆ. ಒಂದು ಕಾಂಪ್ಯಾಕ್ಟ್ ಆಗಿ ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಈ ಕಡೆ ಆಲ್ಮೋಸ್ಟ್ ಒಂದು 2-3 ಜನ ಆರಾಮಾಗಿ ಕೂತ್ಕೋಬಹುದು. ಟೈಲ್ಸ್ ಫುಲ್ ಲೆಂತ್ ಟೈಲ್ಸ್ ಹಾಕಿದೀವಿ. ಟೈಲ್ಸ್ ಜೊತೆಗೆ ಬೀಡಿಂಗ್ ಕೂಡ ಗ್ರಾನೈಟ್ ಅಲ್ಲಿ ಹಾಕೊಂಡಿದ್ದೀವಿ. ಇಲ್ಲಿ ಗ್ರಾನೈಟ್ ಬೀಡಿಂಗ್ ಕೂಡ ಕೊಟ್ಬಿಟ್ಟಿದ್ದೀರಾ ಅಲ್ವಾ? ಅಂಡ್ ಈ ಕಡೆ ರೈಲಿಂಗ್ಸ್ ಕೂಡ ನಿಮ್ದು ಕೆಳಗಡೆ ರೈಲಿಂಗ್ಸ್ ಇತ್ತಲ್ಲ ಅದೇ ತರ ಮಾಡಿದ್ದೀರಾ? ರೈಲಿಂಗ್ಸ್ ಎಲ್ಲ ಸೇಮ್ ಇದೆ. ಬಟ್ ಇಲ್ಲೇನ್ ಚೇಂಜ್ ಏನ್ ಮಾಡಿದೀವಿ ಅಂತಂದ್ರೆ ಆ ಗೋಲ್ಡ್ ಬೀಡಿಂಗ್ ಎಲ್ಲಾ ಕಡೆನೂ ಕೊಟ್ಟಿಲ್ಲ ಸರ್. ಬಿಕಾಸ್ ಅದು ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ ಅಂತ. ರೂಮ್ ಒಳಗಡೆಯಿಂದ ಬಾಲ್ಕನಿನ ಒಂದು ಟೈಲ್ ಡ್ರಾಪ್ ನ ಥಿಕ್ನೆಸ್ ಡೌನ್ 1 ಇಂಚ್ ಡೌನ್ ಮಾಡಿದ್ರೆ ಅಲ್ವಾ? ಮಳೆ ನೀರು ಬಂದ್ರು ಮನೆ ಒಳಗಡೆ ಬರದೇ ಇರೋ ತರ. ಓಕೆ, ಒಳ್ಳೆ. ಸರ್ ನೆಕ್ಸ್ಟ್ ರೂಮ್ಗೆ ಹೋಗ್ಬಿಡೋಣ ಇವಾಗ. ಹಾಂ ಸರ್. ಇದು ಇನ್ನೊಂದು ಚಿಕ್ಕದು ಪಕ್ಕದಲ್ಲಿ ಚಿಲ್ಡ್ರನ್ಸ್ ಬೆಡ್ರೂಮ್ ಅಂತ ಹೇಳ್ಬಿಟ್ಟು ಮಾಡಿದೀವಿ. ಸೈಜು ಇದು ಬಂದ್ಬಿಟ್ಟು ನಮಗೆ 10x12 ಇದೆ ಸರ್. 10x12 ಇದೆ ಸರ್. ಸಿಂಪಲ್ ಆಗಿ ಮಾಡಿರೋದಲ್ವಾ ಇದು? ಅಂದ್ರೆ ಇವಾಗ ಸದ್ಯಕ್ಕೆ ಒಂದು ರೂಮ್ ಮಾಸ್ಟರ್ ಬೆಡ್ರೂಮ್ ತರ ದೊಡ್ಡದಾಗಿ ಲಕ್ಸುರಿ ತಗೊಂಡಿದ್ದೀವಿ. ಬಟ್ ಇದಕ್ಕೂ ಅಟ್ಯಾಚ್ ಟಾಯ್ಲೆಟ್ ಇದೆ. ಇದಕ್ಕೂ ಅಟ್ಯಾಚ್ ಇದೆಯಾ? ಹೌದು ಸರ್. ಅಂಡ್ ಇಲ್ಲಿ ವಾರ್ಡ್ರೋಬ್ ಎಲ್ಲ ಸಖತ್ ಮಾಡಿದ್ದೀರಾ? ವಾಲ್ಡ್ರೋಬ್ಸ್ ಮತ್ತೆ ಈ ಮಧ್ಯದಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ವಿಂಡೋಗೂ ಪ್ರೊವಿಷನ್ ಇದೆ. ಮತ್ತೆ ಇಲ್ಲಿ ಕುಶನಿಂಗ್ ಮಾಡ್ಕೊಂಡು ಕುತ್ಕೋಬಹುದಲ್ವಾ? ಇಲ್ಲಿ ವಿಂಡೋ ತರನು ಯೂಸ್ ಮಾಡಿ. ಕರೆಕ್ಟ್, ಬೇ ವಿಂಡೋ ತರ ಯೂಸ್ ಮಾಡಬಹುದು. ಹೌದು ಸರ್. ಸೂಪರ್ ಆಗಿದೆ, ವ್ಯೂಸ್ ಚೆನ್ನಾಗಿರುತ್ತೆ. ಹೌದು. ಅಂಡ್ ಈ ಕಡೆ ಬಂದ್ರೆ ವಾಶ್ರೂಮ್ ಇದೆ ಇಲ್ಲಿ. ಇದೆ ಸರ್. ಸೈಜ್ ಏನು ಸರ್ ವಾಶ್ರೂಮ್ದು? ಸರ್ ಸೈಜ್ ಬಂದ್ಬಿಟ್ಟು 4x7 ಸರ್. ಇದು 4x7 ಇದು. ಸೊ ಇಂಡಿಯನ್ ಟಾಯ್ಲೆಟ್ ಮಾಡಿರೋದು. ಓಕೆ, ಇದು ಕೂಡ ರೂಫ್ ಲೆವೆಲ್ ವರೆಗೆ ಟೈಲ್ಸ್ ಹಾಕಿದಿಲ್ಲ ಸರ್ ಇದು? ತಗೊಂಡಿದ್ದೀವಿ ಸರ್. ಹಾಂ. ಸೊ ಆಲ್ಮೋಸ್ಟ್ ಇಲ್ಲೂ ಡೈವರ್ಟ್ರು ಯೂಸ್ ಮಾಡಿದ್ದೀವಿ. ಶವರ್ ಯೂಸ್ ಮಾಡಿದ್ದೀವಿ. ಎಲ್ಲ ಟಾಯ್ಲೆಟ್ ಒಳಗಡೆ ಏನೇನು ಪ್ರೊವಿಷನ್ ಬೇಕೋ ಎಲ್ಲಾನು ಇದೆ. ಎಲ್ಲ ನೀಟಾಗಿ ಮಾಡ್ಕೊಡ್ತಾ ಇದ್ದಾರೆ. ಜೊತೆಲಿ ಒಂದೆರಡು ಶೆಲ್ಫ್ ಹಾಕ್ತಾ ಇದ್ದೀರಾ? 2 ಸೆಲ್ಫ್ ಗ್ರಾನೈಟ್ ಪೀಸ್ ಹಾಕ್ಬಿಟ್ಟು. ಮತ್ತೆ ಇಲ್ಲಿ ಡೋರ್ ಎಂಟ್ರೆನ್ಸ್ ಅಲ್ಲಿ ಗ್ರಾನೈಟ್ ಕೂಡ ಹಾಕ್ತಾ ಇದೀವಿ. ಫಸ್ಟ್ ಹಾಕ್ತಾ ಇದ್ದೀರಾ ಇಲ್ಲಿ ಅಲ್ವಾ? ಹೈಟ್ ಮಾಡಿರ್ತೀರಾ. ಇದು WPC ಡೋರ್. WPC ಡೋರ್ ಸ್ವಲ್ಪ ಕಾಸ್ಟ್ಲಿ ಆಗುತ್ತಲ್ಲ WPC ಡೋರ್? ಹಾಂ ಸರ್, ಆಗುತ್ತೆ. ಒಂದು 5-6 ಸಾವಿರ ರೂಪಾಯಿ ಆಗುತ್ತೆ. ಇದು ಕೂಡ ತುಂಬಾ ಚೆನ್ನಾಗಿದೆ ಸರ್ ಇದು. ಹೌದು ಸರ್. ಸ್ವಿಚಸ್ ಆಚೆಗಡೆ ನೀವು ಹಾಲಲ್ಲೆಲ್ಲ ಗ್ಲಾಸ್ ಪ್ಲೇಟೆಡ್ ಯೂಸ್ ಮಾಡಿದೀವಿ. ಇದೆಲ್ಲ ನಮಗೆ ನಾರ್ಮಲ್ ವುಡ್ ಫಿನಿಶ್ ಮತ್ತೆ ವೈಟ್ ಸ್ವಿಚಸ್ ಸರ್. ವೈಟ್ ಸ್ವಿಚಸ್ ಎಲ್ಲ ಯೂಸ್ ಮಾಡಿದ್ದೀರಾ. ಸೂಪರ್. ಇನ್ನೊಂದು ಏನ್ ಮಾಡಿದೀವಿ ಅಂತಂದ್ರೆ ಇದೇ ಸೇಮ್ ಸ್ಟೇರ್ ಕೇಸ್ ಕಂಟಿನ್ಯೂ ಮಾಡಿದ್ರೆ ಅದೊಂಥರ ಲೈಕ್ ಸರ್ಕ್ಯುಲರ್ ಸ್ಟೇರ್ ಕೇಸ್ ತರನೇ ಕಾಣುತ್ತೆ. ಇಂಡಿವಿಜುವಲ್ ಹೌಸ್ ಅನ್ಸಲ್ಲ ಅಂತ ಹೇಳ್ಬಿಟ್ಟು ಈ ಸ್ಟೇರ್ ಕೇಸ್ ಕೂಡ ಇಲ್ಲಿ ಕಟ್ ಮಾಡಿ ಇಲ್ಲಿಗೆ ಎಂಡ್ ಮಾಡಿದ್ದೀರಾ? ಗ್ಲಾಸ್ ತಗೊಂಡಿದೀವಿ. ಬಟ್ ಮೇಲಕ್ಕೆ ಹೋಗಕ್ಕೆ ಇಲ್ಲಿ ಸಪರೇಟ್ ಆಗಿ ಸ್ಟೇರ್ ಕೇಸ್ ಪ್ರೊವಿಷನ್ ತಗೊಂಡಿದ್ದೀವಿ. ಸಪರೇಟ್ ತಗೊಂಡಿದ್ದೀರಾ? ಹೌದು ಸರ್. ಸೊ ಇದು ಟೆರೆಸ್ಗೆ ಹೋಗುತ್ತೆ. ಇದರಲ್ಲಿ ಟೆರೆಸ್ ಹೋಗುತ್ತೆ. ಇದನ್ನು ಸೇಮ್ ಅದೇ ಅಲ್ಲೇನು ಯೂಸ್ ಮಾಡಿದ್ವಲ್ಲ ಅದೇ ಮೆಟೀರಿಯಲ್ ಯೂಸ್ ಮಾಡಿದೀವಿ. ಆಮೇಲೆ ಲೈಟ್ಸ್ ಕೂಡ ಅಲ್ಲಿ ಚೇಂಜ್ ಮಾಡಿದೀವಿ. ಅಲ್ಲಿ ಸ್ಟೆಪ್ ಲೈಟ್ ಬಿಟ್ಟಿದ್ದೀರಾ ಇಲ್ಲಿ ಸ್ಟೆಪ್ ಲೈಟ್ಸ್ ಕೊಟ್ಕೊಂಡು ಹೋಗಿದ್ದೀವಿ. ಆಮೇಲೆ ಇದು ನಮಗೆ ಲೈಕ್ ಬ್ರಿಕ್ ಡಿಸೈನ್ಸ್ದು ಇದಾಕಿದೀವಿ, ಟೈಲ್ಸ್ ಹಾಕಿದೀವಿ. ಮತ್ತೆ ಒಂದು ಬೀಡಿಂಗ್ ಕೊಟ್ಟಿದ್ದೀವಿ. ಇದು ಕೂಡ ಇಂಟೀರಿಯರ್ ಹೈಲೈಟ್ ಆಗಲಿ ಅಂತ. ಸೊ ನೋಡಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಇದು? ಸರ್ ಟೆರೆಸ್ಗೆ ಹೋಗ್ಬೇಕಾದ್ರೆ ಇಲ್ಲಿ 2 ಡೋರ್ ಇದೆ. ಹಾಂ ಸರ್. ಸೊ ಇದು ವುಡನ್ನು ಒಂದು ನಾರ್ಮಲ್ ವುಡ್ ಡೋರ್ ಕೊಟ್ಟಿದ್ದೀವಿ. ಅಂಡ್ ಅದಾದ್ಮೇಲೆ ಒಂದು MS ಡೋರ್ ಸಪರೇಟ್ ಆಗಿ ಕೊಟ್ಟಿದ್ದೀವಿ ಸರ್. ಇದು ಪ್ಯಾಕೇಜ್ ಅಲ್ಲೇ ಬಂತಲ್ವಾ? ಇಲ್ಲ ಸರ್, ಇದು ಎಕ್ಸ್ಟ್ರಾನೇ ಸರ್. ಅಡಿಷನಲ್ ಇದು. ಅಡಿಷನಲ್ ಆಗಿ ಮಾಡಿ. ಬಟ್ 58 lakh ಇನ್ಕ್ಲೂಡೆಡ್. ಹೌದು ಸರ್. ಎಕ್ಸ್ಟ್ರಾ ಆಗಿರೋದೆಲ್ಲ ಸೇರಿಸ್ಬಿಟ್ಟೇನೆ ಪ್ಯಾಕೇಜ್ ಆಗಿರೋದು ಸರ್. ಆಮೇಲೆ ಆಚೆ ಟೆರೆಸ್ ಬಂದ್ರೆ ಕಂಪ್ಲೀಟ್ ವಾಟರ್ ಪ್ರೂಫ್ ಮಡ್ಡಿ ಎಳೆದ್ಬಿಟ್ಟು ವಾಟರ್ ಪ್ರೂಫ್ ಮಾಡಿಸಿದ್ದೀರಾ ಇಲ್ಲಿ? ಹೌದು ಸರ್. ಸೊ ಅದಕ್ಕೆ ಕಲರ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಆಮೇಲೆ ಪೇಂಟ್ ಕೂಡ ಎಕ್ಸ್ಟ್ರಾ ಮಾಡಿದ್ದೀರಾ ಇದಕ್ಕೆ? ಪ್ಯಾರಾಪೆಟ್ ವಾಲ್ ಏನು ಸೈಜ್ ಕೊಟ್ಟಿದ್ದೀರಾ ಇಲ್ಲಿ? ಸರ್ ಇದು 6 ಇಂಚ್ ಥಿಕ್ನೆಸ್ ಇದೆ. ಹೈಟ್ ಬಂದ್ಬಿಟ್ಟು 4 ಫೀಟ್ ಜಾಸ್ತಿ ಮಾಡಿದ್ದೀರಾ ಇಲ್ಲಿ? ಅದ್ರ ಮೇಲ್ಗಡೆ ರೈಲಿಂಗ್ ಕೂಡ ರನ್ ಮಾಡ್ಕೊಂಡು ಹೋಗಿ. ರೈಲಿಂಗ್ ಕೂಡ ರನ್ ಮಾಡಿಬಿಟ್ಟಿದ್ದೀರಾ. 4 ಫೀಟ್ ಮಾಡಿದ್ದಲ್ಲದೆ ಮೇಲ್ಗಡೆಯಿಂದ ರೈಲಿಂಗ್ ಕೂಡ ರನ್ ಮಾಡಿದ್ದೀರಾ. ಎಕ್ಸ್ಟ್ರಾ ಸೇಫ್ಟಿಗೆ ಅಲ್ವಾ ಇದು? ಎಕ್ಸ್ಟ್ರಾ ಸೇಫ್ಟಿಗೆ. ಅಂಡ್ ಬಟ್ಟೆ ಒಣಗಾಕಕ್ಕೆ ಒಂದು ಟೀ ಪಟ್ಟಿ, 2 ಟೀ ಆಂಗಲ್ಸ್ ಕೊಟ್ಟಿದ್ದೀವಿ. ಟೀ ಆಂಗಲ್ಸ್ ಕೊಟ್ಟಿದ್ದೀರಾ. ಸಿಂಪಲ್ ಒಂದು ಸ್ಟೇರ್ ಕೇಸ್ ಮೇಲಕ್ಕೆ ಟ್ಯಾಂಕ್ ಹೋಗೋದಕ್ಕೆ ಅಂತ ಕೊಟ್ಟಿದ್ದೀವಿ. ಆಮೇಲೆ ಇದು ಹೈಟ್ ಆಲ್ರೆಡಿ ನಾವು ಜಾಸ್ತಿ ರೀಚ್ ಆಗಿದ್ರಿಂದ ಮೇಲ್ಗಡೆ ಪ್ಯಾರಾಪಿಟ್ ಕಟ್ಟಕ್ಕಾಗಲ್ಲ ಅಂತ ಹೇಳಿ ಅದನ್ನು ಕೂಡ ಬರೀ ರೈಲಿಂಗ್ಸ್ ಅಲ್ಲೇ ಏನೆಲ್ಲ SS ಕೊಟ್ಬಿಟ್ಟಿದ್ದಾರೆ ಸರ್ ಇಲ್ಲಿ? ಓಕೆ. ಅಂದ್ರೆ ಓನರ್ ರಿಕ್ವೈರ್ಮೆಂಟ್ ಪ್ರಕಾರ ಚೇಂಜಸ್ ಮಾಡ್ಕೊಟ್ಟಿದ್ದೀರಾ. ಒಂದು ಬಟ್ಟೆ ತೊಳೆಯೋ ಕಲ್ಲು. ಹೌದು. ಅಂಡ್ ಈ ಕಡೆ ಏನೇನಿದೆ ಇಲ್ಲಿ? ಅಂದ್ರೆ ಇದೊಂದು ಎಕ್ಸ್ಟ್ರಾ ರೂಮು ಸರ್. ಲೈಕ್ ಮನೆ ಒಳಗಡೆ 3 ಬೆಡ್ರೂಮ್ ತರ. ಬಟ್ ಇದನ್ನ ಓನರ್ ಮನೇಲಿ ಜಾಸ್ತಿ ಜನ ಇಲ್ಲದೆ ಇರೋದ್ರಿಂದ ಇದನ್ನ ಸುಮ್ಮನೆ ಜಸ್ಟ್ ಕ್ಯಾಶುವಲ್ ಆಗಿ ಎಕ್ಸ್ಟ್ರಾ ಇರ್ಲಿ ಅಂತ ಮಾಡಿಸ್ಕೊಂಡು ಗೆಸ್ಟ್ ಬೆಡ್ರೂಮ್ ತರನು ಯೂಸ್ ಮಾಡಬಹುದು. ಗೆಸ್ಟ್ ಬೆಡ್ರೂಮ್ ಸರ್. ಸೈಜ್ ಏನು ಸರ್ ಇದು? ಇದು ಬಂದ್ಬಿಟ್ಟು 10x12 ಇದೆ ಸರ್. 10x12. ಹಾಂ ಸರ್. ಒಂದು ಸಜ್ಜ ಹಾಕಿದ್ದೀರಾ? 10x12 ಇದೆ. ಒಂದು ಸಜ್ಜ ಸಿಂಪಲ್ ಆಗಿ ಒಂದು ಸಜ್ಜ ಕೊಟ್ಟಿದ್ದೀವಿ. ಒಂದು ವಿಂಡೋ ಹಾಕ್ಬಿಟ್ಟಿದ್ದೀರಾ. ಊರ್ ಕಡೆಯಿಂದ ಯಾರಾದ್ರೂ ಬಂದ್ರು ಅಂತಂದ್ರೆ ಅವ್ರಿಗೆ ಇರೋದಕ್ಕೆ ಒಂದು ಅವ್ರಿಗೊಂದು ಪ್ರೈವೇಟ್ ಏರಿಯಾ ಇರುತ್ತೆ ಅಂತ ಹೇಳಿ. ಹೌದು ಸರ್. ಒಂದು ಪ್ಲಾನ್ ಮಾಡಿ. ಇದು ಸಾಲಿಡ್ ಡೋರಾ ಇದು? ಹೌದು ಸರ್. ಪ್ರೈಮರ್ ಕೋಟೆಡ್ ಡೋರೇನೆ. ಅದಕ್ಕೆ ಪೇಂಟಿಂಗ್ ನ ಎರಡಕ್ಕೂ ಒಂದೇ ಮ್ಯಾಚ್ ಆಗಬೇಕಂತ ಮಾಡಿದ್ದೀವಿ. ಒಂಥರ ಚೆನ್ನಾಗಿದೆ, ಡ್ಯೂಕೋ ಪೇಂಟ್ ತರ ಇದೆ ಸರ್ ಇದು. ಹೌದು ಸರ್. ಡಿಕೋ ತರ ಕಾಣಿಸ್ತಾ ಇದೆ. ಕಾಣಿಸುತ್ತೆ. ಅಂಡ್ ಈ ಡೋರ್ಗಳು ಕೂಡ ವಾರಂಟಿ ಇದೆ ಸರ್. ವಾರಂಟಿ ಇದೆ ಸರ್ ಇದಕ್ಕೆ. ಅಂಡ್ ಈ ಕಡೆ ಬಂದ್ರೆ ಇದು ಸ್ಕೈಲೈಟ್. ಅಂಡ್ ಇಲ್ಲಿ
ಇಲ್ಲಿ ಏನ್ ಮಾಡಿದ್ವಿ ಅಂದ್ರೆ ಮೇಲ್ಗಡೆ ಪರ್ಗೋಲ ಕೊಟ್ಕೊಂಡಿದೀವಿ ಎಲಿವೇಶನ್ ಪರ್ಪಸ್ ಅಂತ ಸ್ವಲ್ಪ ಸ್ಲ್ಯಾಬ್ ಮೇಲೆ ಪರ್ಗೋಲ ಹಾಕ್ಬಿಟ್ಟಿದ್ದೀರಾ? ಹೌದು ಸರ್. ಆಕ್ಚುಲಿ ಪ್ಲಾನ್ ಪ್ರಕಾರ ನಾವು ಇಲ್ಲಿಗೆ ಸ್ಟಾಪ್ ಮಾಡೋಣ ಅಂತಂದಿದ್ದೀವಿ. ಇಲ್ಲಿ ಎಂಟ್ರಿ ತಗೊಂಡು ಆ ಸ್ಟೇರ್ ಕೇಸು ಕ್ಲೋಸ್ ಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಡಿಸೈನ್ ಚೇಂಜಸ್ ಮಾಡ್ಕೊಂಡ್ವಿ. ಅದಕ್ಕೋಸ್ಕರನೇ ಅಗೇನ್ ನಮಗೆ ಇಲ್ಲಿ ಗ್ಲಾಸ್ ಬಂದಿದೆ, ಮೇಲ್ಗಡೆನೂ ನಮಗೆ ಪರ್ಗೋಲಗಳು ಬಂದು ಅದಕ್ಕೆ ಗ್ಲಾಸ್ ಮತ್ತೆ ಮೇಲ್ಗಡೆ ಮತ್ತೆ ಇದು ಮಾಡ್ಕೊಂಡಿದ್ದೀರಾ. ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಈ ಮನೆಯ ಓನರ್ ಆಗಿರುವಂತಹ ವಿಜೇತಾ ಮೇಡಮ್ ಅವರು ಇದ್ದಾರೆ. ಸರ್ ಸಿಗ್ತಾ ಇಲ್ಲ ಇವತ್ತು ಕಾರಣಾಂತರಗಳಿಂದ. ಸೊ ಇವ್ರ ಹತ್ರನೇ ಒಂದು ರಿವ್ಯೂ ತೊಗೊಂಬಿಡೋಣ. ನಮಸ್ತೆ ಮೇಡಮ್. ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಸೊ ಮೊದಲೇದಾಗಿ ನೀವು ನಿಮ್ಮ ಮನೆಯವರೆಲ್ಲ ಸೇರ್ಕೊಂಡು ಒಂದು ಮನೆ ಕಟ್ಟಬೇಕು ಅಂತ ಅನಿಸಿದಾಗ RCC ಅವ್ರಿಗೆ ಕೊಡ್ಬೇಕಂತ ಹೇಗೆ ಗೊತ್ತಾಯ್ತು ನಿಮ್ಗೆ RCC ಕಂಪನಿ? ಇಲ್ಲ ಸರ್, ನಾವು ಆಕ್ಚುಲಿ ಮದ್ವೆ ಆಗಿ ಬಂದವಾಗ ಇಲ್ಲಿ ಸೈಟ್ ತಗೊಂಡಿದ್ದು. ಸೈಟ್ ತಗೊಂಡ್ಬಿಟ್ಟು ಸಡನ್ ಆಗಿ ಕಟ್ಟೋ ಪ್ಲಾನ್ ಇರ್ಲಿಲ್ಲ. ಓಕೆ. ಸೊ ನನ್ನ ಹಸ್ಬೆಂಡ್ಗೆ ಬಂದ್ಬಿಟ್ಟು ನಾವು ಯಶವಂತಪುರದಲ್ಲಿರೋದ್ರಿಂದ ನಮ್ಗೆ ತುಂಬಾ ಲಾಂಗ್ ಆಗ್ತಾ ಇತ್ತು. ಸೊ ಹೀಗೆ ನಾವ್ ಹಿಂಗೆ ಸೈಟ್ ಎಲ್ಲ ವಿಸಿಟ್ ಮಾಡ್ತಾ ಇರ್ತೀವಲ್ಲ, ಸೊ ಒಂದ್ಸಲ ಸೈಟ್ ಕ್ಲೀನಿಂಗ್ ಬಂದವಾಗ ಗಣೇಶ್ ಸರ್ ಬಂದ್ಬಿಟ್ಟು ಮನೆ ಕಟ್ಸ್ತಾ ಇದ್ರು ಎದುರುಗಡೆ. ಅವ್ರು ಬಂದ್ಬಿಟ್ಟು ಮನೆ ಕಟ್ಸುವಾಗ ನಮ್ಗೆ ಅವ್ರ ಕಡೆಯಿಂದ ಕಾಂಟ್ಯಾಕ್ಟ್. ಅದಕ್ಕೂ ಮುಂಚೆ ನಾವು ತುಂಬಾ ಜನ ಇಂಜಿನಿಯರ್ನ, ಇವನ್ ನನ್ನ ಆಫೀಸ್ಗೆ ಹೋಗುವಾಗ ಅಲ್ಲೊಬ್ರು ನಮ್ದು ಆಫೀಸ್ ಇಂಟೀರಿಯರ್ ಅವರು ಬಂದ್ಬಿಟ್ಟು ಇಂಜಿನಿಯರ್, ಅವ್ರನ್ನ ಎಲ್ಲ ವಿಚಾರಿಸಿ ನಾವು ಆಮೇಲೆ ಇವ್ರನ್ನ ವಿಚಾರಿಸಿದವಾಗ ನಮ್ಗೆ ಇವ್ರು ಸ್ವಲ್ಪ ಕಂಫರ್ಟೇಬಲ್ ಇದ್ರು. ಬೆಸ್ಟ್ ಅನ್ಸ್ತು. ಕೆಲಸ ನೋಡಿದ್ರೆ ಇವ್ರದೆಲ್ಲ? ಹೌದೌದು ಸರ್, ಚೆನ್ನಾಗಿ ಮಾಡಿದ್ದಾರೆ ಎಲ್ಲ. ಚೆನ್ನಾಗಿ ಮಾಡಿದಾರಲ್ಲ? ಅಲ್ಲಿ ಇಲ್ಲಿ ಚೆನ್ನಾಗಿ ಮಾಡಿದ್ದಾರೆ, ಬೇರೆ ಕಡೆ ನೋಡಿದ್ರಲ್ವಾ? ಹೌದೌದು. ಸೊ ಕನ್ಫರ್ಮ್ ಮಾಡ್ಕೊಂಡು ಕೆಲಸ ಕೊಟ್ಟಿರೋದು. ಬೇರೆ ಕಡೆ ಸೈಟ್ ಕೂಡ ತೋರಿಸಿದ್ದಾರೆ. ನಾವಲ್ಲಿ ಯಶವಂತಪುರದಲ್ಲಿ ಇರುವಾಗ ನಂದಿನಿ ಲೇಔಟ್ ಅಲ್ಲಿ ಒಂದ್ ಸೈಟ್ ಕೂಡ ನಾವು ನೋಡ್ಕೊಂಡು ಸುಮಾರು ಕಡೆ ವಿಚಾರಿಸಿನೇ ನಾವು ಕೊಟ್ಟಿರೋ ಕೆಲಸ. ಹೌದು. ಅಂಡ್ ನೆಕ್ಸ್ಟ್ ಬರುವಂತದ್ದು ಚಾಯ್ಸಸ್. ಒಂದು ಮನೆ ಕಟ್ಟಬೇಕಂದ್ರೆ ನೋಡಿ, ಟೈಲ್ಸ್ ಬೇಕು, ಗ್ರಾನೈಟ್ ಬೇಕು, ವುಡ್ ಬೇಕು. ನಿಮ್ಮನೆಲ್ಲೂ ನೋಡಿದ್ರೆ ಎಲ್ಲ ಡಿಫ್ರೆಂಟ್ ಆಗಿದೆ. ಸೊ ಈ ಡಿಫ್ರೆಂಟ್ ಚಾಯ್ಸಸ್, ಡಿಸೈನ್ಸ್ RCC ಅವೈಲೇಬಲ್ ಇದೆಯಾ? ಹಾ ಸರ್, ಇದೆ. ನಿಮ್ಗೆ ಇಷ್ಟ ಆಗಿದೆಲ್ಲ? ಇಷ್ಟ ಆಯ್ತು. ಹೌದು, ನಮ್ದು ಸ್ವಲ್ಪ ಪ್ಲಾನಿಂಗ್ ಇದೆ, ನಮ್ದು ಗಂಡ ಹೆಂಡತಿದು ಸ್ವಲ್ಪ ಪ್ಲಾನಿಂಗ್ ಇದೆ. ಅದ್ರ ಜೊತೆ ನಾವು ಇಂಜಿನಿಯರ್ ಜೊತೆ ಕುತ್ಕೊಂಡು ಅವ್ರು ನಾವ್ ಹೇಳಿದಾರೆ, ಮೇಡಮ್ ಇದಕ್ಕಿಂತ ಇದಕ್ಕೆ ಹೋದ್ರೆ ಬೆಸ್ಟ್ ಇದೆ, ಈ ಪ್ರಾಡಕ್ಟ್ ಗಿಂತ ಇನ್ನೊಂದಕ್ಕೆ ಹೋಗೋಣ, ಅದು ಇನ್ನೂ ಚೆನ್ನಾಗಿದೆ ಅಂತ ಹೇಳಿ ಅವ್ರ ಜೊತೆ ಕೂತ್ಕೊಂಡೇ ನಾವು ಡಿಸ್ಕಸ್ ಮಾಡ್ತಾ ಇದ್ರಿ. ಹೌದು. ಬಟ್ ನಮಗೇನ್ ಬೇಕೋ ಅದು ಸಿಗುತ್ತೆ. ಹೌದೌದು, ಸಿಗುತ್ತೆ ಅಲ್ವಾ? ನೀವೇನೋ ಆನ್ಲೈನ್ ಇಂದ ಒಂದು ಫೋಟೋ ತೆಗಿತೀರಾ, ಸೊ ನಮ್ಗೆ ಇದೇ ಬೇಕು. ಹೌದು ಸರ್, ಕೊಡ್ತಾರೆ. ಅದಕ್ಕಿಂತ ಬೆಸ್ಟ್ ಇದ್ರೆ ಅವ್ರು ಇನ್ನೂ ಅದಕ್ಕಿಂತ ಬೆಸ್ಟ್ ಚೆನ್ನಾಗಿರೋದೇ ಕೊಡ್ತಾರೆ. ಓಕೆ, ಇದು ತುಂಬಾ ಒಳ್ಳೇದಾಯ್ತು. ಅಂಡ್ ನೆಕ್ಸ್ಟ್ ಬರೋದು ವರ್ಕ್ಮೆನ್ಶಿಪ್. ನೀವು ಹೇಳಿದ್ರಿ ದೂರ ಇದ್ರಿ ನೀವು ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಸೈಟ್ ಅಲ್ಲಿ ವರ್ಕ್ಗಳು ನೀವು ಹೆಂಗೋ ಬರ್ತಾ ಇರ್ತೀರಾ, ನೋಡ್ತಾ ಇರ್ತೀರಾ. ಸೊ ಅವ್ರು ವರ್ಕ್ ಮಾಡೋದು, ಅವ್ರ ಪಾಡಿಗೆ ವರ್ಕ್ ಮಾಡೋದು ಎಲ್ಲ ಅವರೇ ಹ್ಯಾಂಡಲ್ ಮಾಡ್ಕೊಂತಾ ಇದ್ರೆ ನಿಮ್ಗೆ ಏನಾದ್ರು ಟೆನ್ಷನ್ ಏನಾದ್ರು ಕೊಡ್ತಾ ಇದ್ರೆ? ಟೆನ್ಷನ್ ಏನು ಇಲ್ಲ, ಅವರೇ ಹ್ಯಾಂಡಲ್ ಮಾಡ್ತಾ ಇದ್ರು. ಆಕ್ಚುಲಿ ನಮಗೆ ಡೈಲಿ ಅಪ್ಡೇಟ್ ವಾಟ್ಸ್ಆಪ್ ಅಲ್ಲಿ ಗ್ರೂಪ್ ಮಾಡಿದ್ವಿ ನಾವು. ಸೊ ಡೈಲಿ ಅವ್ರು ನೀರ್ ಬಿಡೋದಾಗ್ಲಿ ಬಿಲ್ಡಿಂಗಿಗೆ, ಅಂಡ್ ಎಷ್ಟು ಜನ ವರ್ಕರ್ಸ್ ಬರ್ತಾ ಇದ್ರು, ಅವರು ಹಸ್ಬೆಂಡ್ ಆಫೀಸ್ ಇಲ್ಲೇ ಇರೋರ್ಗೋಸ್ಕರ ಅವರು ವಿಸಿಟ್ ಮಾಡ್ತಾ ಇರ್ತಾರೆ. ಸೊ ಡೈಲಿ ಅಪ್ಡೇಟ್ಸ್ ನಮಗೆ ಕೊಡ್ತಾ ಇದ್ರು. ಹೌದೌದು. ಸೊ ವರ್ಕ್ ಯಾವ ಪ್ರೊಸೆಸ್ ಆಗ್ತಾ ಇದೆ ಗೊತ್ತಾಗ್ತಾ ಇತ್ತು ನಿಮಗೆ. ಸೊ ಫೈನಲ್ ಆಗಿ ಕೇಳೋದು ಒಂದೇನೆ, ಇವತ್ತೇನು ಔಟ್ಕಮ್ ಬಂದಿದೆ ನಿಮ್ಮ ಮನೆ ಅನ್ಕೊಂಡಿರೋದು? ನೀವು ಅನ್ಕೊಂಡಂಗೆ ಡಿಸೈನ್ ಮಾಡ್ದಂಗೆ ಇವತ್ತು ಮನೆ ಬಂದಿದ್ಯಾ? ಹೌದು ಸರ್, ನಾವು ಸ್ಟಾರ್ಟಿಂಗ್ ಹೇಳಿದ್ವಿ ಇಂಜಿನಿಯರ್ಗೆ ಈ ಬಿಲ್ಡಿಂಗ್ ಕೊಡುವಾಗ, ಸರ್ ನಾಳೆ ನಾವು ಕಟ್ಟಿದ್ಕಿಂತ ನಾವು ಹಾಕಿರೋ ಅಮೌಂಟ್ಗಿಂತ ಒಬ್ರು ಕೇಳ್ಬೇಕು ಬಂದವರು, ಯಾರು ನಿಮ್ಗೆ ಕನ್ಸ್ಟ್ರಕ್ಷನ್ ಯಾರು ಮಾಡ್ಕೊಟ್ಟಿದ್ದು ಅಂತ. ಸರ್ ಹಂಗ್ ಬಂದ್ರೆ ಸಾಕು ನಮ್ಗೆ ಅಂತ ಹೇಳಿದ್ವಿ. ಇವತ್ತು ಹಂಗೆ ಬಂದಿದೆ, ಚೆನ್ನಾಗಿ ಬಂದಿದೆ. ಅವಾಗ ಕೇಳಿದ್ರೆ ಹೇಳ್ಬೇಕು ಅಂತಂದ್ರೆ ಮನೆ ಓಪನ್ ಮಾಡಿದಾಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಎಲ್ಲ ಬಂದಿರ್ತಾರೆ, ಎಲ್ಲ ಕೇಳಿದ್ರು ಸರ್. ಎಲ್ಲ ತುಂಬಾ ಚೆನ್ನಾಗಿ, ಯಾರು ಇದು ಮುಕ್ಕಲ್ ಸೈಟ್ ಅಂತ ಯಾರು ಹೇಳಲ್ಲ. ಮೊನ್ನೆ ಇಲ್ಲಿ ಪಕ್ಕದಲ್ಲೇ ಸೈಟ್ ನೋಡಕ್ ಬಂದವಾಗ, ಮೇಡಮ್ ಇದು 30-40 ತರ ಕಾಣ್ತಾ ಇದೆ, ಮುಕ್ಕಲ್ ಸೈಟ್ ಅಂತ ಕೇಳ್ತಾ ಇದ್ರು. ನಾವು ನೋಡಿದ್ವಿ ಹೊರಗಡೆಯಿಂದ, ಸಾಕಷ್ಟು ದೊಡ್ಡದಾಗಿ ಕಾಣಿಸುತ್ತೆ ಮನೆ. ಸೊ ಎಲ್ಲ ಕೇಳಿದ್ರು, ರೆಕಮೆಂಡ್ ಮಾಡಿದ್ರೆ ಇಲ್ಲ? ಮಾಡಿದೀವಿ ಸರ್, ಎಷ್ಟೊಂದು ಜನಕ್ಕೆ ಕೊಟ್ಟು ಹೇಳಿದೀರಾ? ಸೊ ಅಕ್ಕಪಕ್ಕದಲ್ಲೂ ರೆಕಮೆಂಡ್ ಮಾಡಿದೀರಾ? ಹೌದು, ಇಲ್ಲೆಲ್ಲ ಮನೆ ಕಟ್ಟೋರೆಲ್ಲ ಎಷ್ಟೊಂದ್ ಜನ ಬಂದಿದ್ದಾರೆ ಕೂಡ. ಸೈಟ್ ನೋಡಕ್ ಬಂದವ್ರು ಎಷ್ಟೊಂದ್ ಜನ ಇಲ್ಲಿ ಬಂದ್ ಮನೆ ಕೂಡ ನೋಡ್ಕೊಂಡು ಹೋಗಿದ್ದಾರೆ. ಏನ್ ಹೇಳ್ತೀರಾ, ಆಗಿರೋ ಬಂಡವಾಳಕ್ಕೆ ವರ್ತಿದ್ಯಾ? ಹಾ ಸರ್, ತುಂಬಾ ವರ್ತಿದೆ. ಪಕ್ಕ ಪೈಸಾ ವಸೂಲ್ ಆಯ್ತು ಅಂತ ಹೇಳ್ತೀರಾ? ಸೊ ಹಾಗಾದ್ರೆ ರೆಕಮೆಂಡ್ ಮಾಡಿದೀರಾ 4 ಜನರಿಗೆ? ನಮ್ಮ ವೀಕ್ಷಕರಿಗೆ ಹೇಳಿ, RCCಗೆ ಕೆಲಸ ಕೊಡ್ಬೋದಾ? ಖಂಡಿತ ಕೊಡ್ಬೋದು. ಹೇಳಿ ಅವ್ರಿಗೆ ಹೇಳಿ, ದಯವಿಟ್ಟು ಯಾರೇ ಇದ್ರೂ ಪರವಾಗಿಲ್ಲ. ನಮ್ಮ ಒಪಿನಿಯನ್ ಪ್ರಕಾರ ಖಂಡಿತ ಕೊಡ್ಬೋದು ಅವ್ರಿಗೆ. ಅಂದ್ರೆ ಇವಾಗ ಇಂಜಿನಿಯರ್ ಪ್ರಕಾರ ನಾವ್ ಇವಾಗ ಕ್ಲೋಸ್ ಇದಾರೆ ಅಂತ ಹೇಳ್ತಾ ಇಲ್ಲ, ಬಟ್ ತುಂಬಾ ಫ್ರೆಂಡ್ಲಿ ಇದಾರೆ. ಫ್ರೆಂಡ್ಲಿ, ಕಂಫರ್ಟೇಬಲ್, ಫ್ಲೆಕ್ಸಿಬಲ್. ನಮ್ಗೆ ಒಂದ್ಸಲ ಡಿಲೇನೇ ಆದ್ರೂನು ಅಮೌಂಟ್ ಕೊಡೋ ವಿಷಯದಲ್ಲಿ ಅವ್ರು ಯಾವತ್ತೂ ವರ್ಕ್ ಮಾತ್ರ ನಿಲ್ಸಿಲ್ಲ. ಅದು ಇಂಪಾರ್ಟೆಂಟ್, ಮೇನ್. ಆಕ್ಚುಲಿ ಕೆಲವು ಕಡೆ ನಾವು ನೋಡಿದೀವಿ, ಎಲ್ಲೂ ಬೇಡ ಆಕ್ಚುಲಿ ಹಿಂದೆ ಅಕ್ಕಪಕ್ಕ ಸೈಟ್ ಅಲ್ಲೇ ಎಲ್ಲ ಅಮೌಂಟ್ ವೇರಿಯೇಷನ್ಗೆ ಸ್ವಲ್ಪ 1 month 2 month ಕೆಲಸ ನಿಂತಿರೋದು ಇದೆ. ನಾವು ಅವ್ರ ಹತ್ರ ಮೊದ್ಲೇ ಹೇಳಿದೀವಿ, ಸರ್ ಅಮೌಂಟ್ ವಿಷಯದಲ್ಲಿ ನಿಮ್ಗೂ ನಮಗೂ ಯಾವ ತೊಂದ್ರೆನೂ ಆಗಲ್ಲ. 1 month 15 days ಲೇಟ್ ಆಗ್ಬೋದು, ಬಟ್ ನಾವು ಕೊಡ್ತೀವಿ ಅಂತಾನೆ ಹೇಳಿ ನಾವು ಅವ್ರ ಜೊತೆ ಕಂಫರ್ಟೇಬಲ್ ಆಗಿ ವರ್ಕ್ ಮಾಡ್ಕೊಟ್ಟಿದ್ದಾರೆ, ಮುಗಿಸ್ಕೊಟ್ಟಿದ್ದಾರೆ. ಸೊ ಹ್ಯಾಪಿ ಇದ್ದೀರಾ ನೀವು? ತುಂಬಾ ಹ್ಯಾಪಿ ಇದೀವಿ. ಹ್ಯಾಪಿ ಇದ್ರಲ್ಲ, ಒಂದು ಥಮ್ಸ್ ಅಪ್ ಕೊಟ್ಬಿಡಿ ನಮ್ಮ ವೀಕ್ಷಕರಿಗೆ. ಥ್ಯಾಂಕ್ ಯು. ನಮ್ಮ ವೀಕ್ಷಕರಿಗೆ ಒಂದೊಳ್ಳೆ ರಿವ್ಯೂ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಸೊ ವೀಕ್ಷಕರೇ, ನೋಡೋದಲ್ಲ ರಂಜಿತ್ ಅವ್ರ ಮನೆನ. ಸೊ ಇದೇ ರೀತಿಯಲ್ಲಿ ನಿಮಗೂ ಕೂಡ ಹಾಫ್ ಸೆಟ್ ಇರಲಿ, ಮುಕ್ಕಾಲ್ ಸೆಟ್ ಇರಲಿ, ಫುಲ್ ಇರಲಿ, ಡಬಲ್ ಇರಲಿ, ಯಾವುದೇ ರೀತಿ ಜಾಗ ಇದ್ರೂ ಕೂಡ ಒಂದು ಒಳ್ಳೆ ಕನ್ಸ್ಟ್ರಕ್ಷನ್ ಬೇಕು. ಬಟ್ ಬೆಲೆ ಕೂಡ ಸ್ವಲ್ಪ ಅಫೋರ್ಡೆಬಲ್ ಆಗಿರಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, RCC ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ಕನಸಿನ ಮನೆಯನ್ನು ನನಸಾಗಿಸ್ಕೋಬೋದು. ನಮಸ್ಕಾರ.